ನಿನ್ನೆ ನೋಡಿದ ಶ್ಲೋಕ 25ನೇ ಶ್ಲೋಕ. ಶನೈ ಶನೈ ಉಪರಮೇ ಉದ್ವಾ ಧೃತಿ ಗ್ರಹಿತಯ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇ. ಶನೈ ಶನೈ ಅಂದ್ರ ನಿಧಾನವಾಗಿ, ಉಪರಮೇತ್ ಉಪರತಿಯನ್ನು ಪಡೆದು, ಧೃತಿ ಗ್ರಹಿತಯ ಧೈರ್ಯದಿಂದ ಕೂಡಿದ ಬುದ್ಧಿಯ ಮೂಲಕ, ಮನವನ್ನು ಆತ್ಮಸಂಸ್ಥಂ ಪರಮಾತ್ಮನಲ್ಲಿ ಸ್ಥಿತಿ ಮಾಡಿ, ಕೃತ್ವ ಸ್ಥಿತ ಮಾಡಿ, ಪರಮಾತ್ಮನಲ್ಲದೆ ಮತ್ತೆ ಏನನ್ನೂ ಕೂಡ ಕಿಂಚಿದಪಿ ನ ಚಿಂತೆಯೇ ಚಿಂತಿಸಬಾರದು ಅನ್ನುವಂತ ವಿಷಯವನ್ನು ನೋಡ್ತಾ ಇದ್ದೀವಿ. ಆತ್ಮ ಈಸ್ ದ ಸಟ್ಲೆಸ್ ನೇಚರ್ ಆಫ್ ದ ಮೈಂಡ್. ನಿನ್ನೆ ಈ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಏನರ್ಥ ಅಂತಂದ್ರ, ಮನುಷ್ಯನೊಳಗೆ ಇದ್ದಂತಹ ಏನೇನು ಕಲ್ಮಶ ಅದ ಅದನ್ನ ತೆಗೆದು ಬಿಟ್ರೆ ಅದು ಆತ್ಮ ಆಗ್ತದ. ಇದು ಸಿಂಪಲ್ ತಿಳ್ಕೊಂಡ್ಬಿಡ್ರಿ. ಅಥವಾ ಆ ಆತ್ಮನಲ್ಲಿ ಕಶ್ಮಲಗಳನ್ನು ಸೇರಿಸಿದ್ವಿ ಅಂದ್ರೆ ಅದು ಮನಸ್ಸಾಗ್ತದೆ. ಹಂಗಾರೆ ನಮ್ಮಲ್ಲಿ ಆತ್ಮ ಅನ್ನೋದು ಈ ಮನಸ್ಸು ಐತಲ್ಲ, ಈ ಮನಸ್ಸ ಆತ್ಮ ಅಂತ ತಿಳ್ಕೊಂಡ್ಬಿಡ್ರಿ. ಅದನ್ನ ಶುದ್ಧೀಕರಣ, ಮನಸ್ಸು ಶುದ್ಧೀಕರಣ ಮಾಡಿಬಿಟ್ರೆ ಮುಗಿದೋದ್ ಕೆಲಸ. ಇಷ್ಟೊಂದು ಪೀಠಿಕೆಯೊಂದಿಗೆ ನಾವು ನಿನ್ನೆ ನೋಡ್ಕೊಂಡು ಬಂದ್ವಿ. ದಿಸ್ ಈಸ್ ದ ಸಟ್ಲೆಸ್ಟ್ ಫೈನಲ್ ಜಂಪ್ ಅಂಡ್ ದೇರ್ಫೋರ್ ಕೃಷ್ಣ ಸೇಸ್ ಯು ಹ್ಯಾವ್ ಟು ಡೂ ಇಟ್ ವೆರಿ ಗ್ರಾಜುವಲಿ ವಿತೌಟ್ ಜರ್ಕ್. ದೇರ್ಫೋರ್ ವಿಡ್ರಾ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಜಗತ್ತಿನಿಂದ ಹೊರಗೆ ಬರಬೇಕು, ಜಗತ್ತಿನಿಂದ ಮನಸ್ಸನ್ನ ಹೊರಗೆ ಹೋಗ್ಬೇಕು. ದೆನ್ ಕಮ್ ಟು ದ ಬಾಡಿ. ಆಮೇಲೆ ಶರೀರ ಬರಬೇಕು, ಶರೀರದಿಂದ ಮತ್ತೆ ಒಳಗೆ ಬರಬೇಕು, ಶರೀರ ನಾನಲ್ಲ ಅಂತ ಮನಸ್ಸಿಗೆ ಬರಬೇಕು. ದೆನ್ ಯು claim, okay, then they are not mine, but body is mine. What do you have to do? You have to dismiss the body as anatma. ಈಗ ಮನಸ್ಸಿಗೆ ನಾನು ಅಂತಂದಾಗ ಈ ಶರೀರಕ್ಕೆ ಅನಾತ್ಮ ಅಂತ ಸರಿಸ್ತೀವಿ. And that is also made matter only. Therefore, you withdraw from world to ಅನ್ನಮಯ ಕೋಶ. ಅಂದ್ರೆ ನಮ್ದು ಪ್ರಯತ್ನ ಏನದ, ಜಗತ್ತಿನಿಂದ ಅನ್ನಮಯ ಕೋಶಕ್ಕ, ಜಗತ್ತು ನಾನು ಅನ್ನುವಂತಾಗ ಅನ್ನಮಯ ಕೋಶಕ್ಕೆ ಆತ್ಮ ಅಂದ್ವಿ. ಅನ್ನಮಯ ಕೋಶಕ್ಕ ನಾವು ಅನಾತ್ಮ ಅಂದಾಗ ಪ್ರಾಣಮಯ ಕೋಶಕ್ಕ ಆತ್ಮ ಅಂದ್ವಿ. ಇನ್ನು ಪ್ರಾಣಮಯ ಕೋಶಕ್ಕ ಅನಾತ್ಮ ಅಂದಾಗ ವಿಜ್ಞಾನಮಯ ಕೋಶಕ್ಕೆ ಆತ್ಮ ಅಂದ್ವಿ. ವಿಜ್ಞಾನಮಯ ಕೋಶ ಅನಾತ್ಮ. ಮುಂದೆ ಆನಂದಮಯ ಕೋಶ ಆತ್ಮ. ಅದು ಖಾಯಮೇನ್ರಿ ಅಲ್ಲ, ಅದು ಒಂದು ಹಂತ. ಆ ನಂತರ ಇನ್ನೊಂದು ಹಂತ ಏನದ, ಆನಂದಮಯ ಕೋಶವು ಕೂಡ ಅನಾತ್ಮ ಅದ. ಅದಕ್ಕಿಂತ ಸೂಕ್ಷ್ಮವು, ಅದಕ್ಕಿಂತ ಎಷ್ಟೋ ಪಟ್ಟು ವ್ಯಾಪಕ ಇರುವಂತಹ ಆತ್ಮ ಏನದ, ಅದು ಅಲ್ಲಿಗೆ ನಾವು ಹೋಗ್ಬೇಕು. ನಮ್ಮ ಪ್ರಯತ್ನ, ನಮ್ದು ದಾರಿ ಹಿಂಗದ ನೋಡ್ರಿ. Do not ask what are the Panchakosha. Assume that you remember that you have attended the introductory class in short, in a simple language. From body, mind, from mind to consciousness. Body is gross, mind is subtle, mind is gross, conscious is subtle. ಒಂದು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ನಮ್ಮ ಪ್ರಯಾಣ ಇರ್ಬೇಕು. ಅಂದ್ರೆ ನಾವು ಸಾಧನೆ ಮಾಡಾಕತ್ತೀವಿ ಅಂತ ಅರ್ಥ. ಸಡನ್ಲಿ ಯು ಕೆನಾಟ್ ಕಮ್ ಟು ಕಾನ್ಶಿಯಸ್ನೆಸ್. ಒಂದೇ ಹೊಡ್ತಕ್ಕ ಒಂದೇ ಸ್ಟೆಪ್ನಾಗ ಆತ್ಮಕ್ಕೆ ನಾವು ಬರ್ಲಿಕ್ಕೆ ಆಗೋದಿಲ್ಲ. ಬಹಳ ಟೈಮ್ ತಗೋದು. Turn your attention to the body, then come to the mind. In the mind, when you watch, you will see only the subtlest jump. I am not thought of the mind, I am aware of the thoughts. ನೋಡಿ, ಈ ಮನುಷ್ಯನಾಗಿನ ವಿಚಾರಗಳದಾವಲ್ಲ, ಆ ವಿಚಾರಗಳ ನಾನಲ್ಲ, ಆ ವಿಚಾರವನ್ನು ನೋಡುವ ನಾನು, ಸಾಕ್ಷಿ ಇರೋ ನಾನು, ಅವನು ನೋಡೋ ನಾನು ಅಂತ ಹೇಳು. ಐ ಆಮ್ ಅವೇರ್ ಆಫ್ ದ ಥಾಟ್ and the thoughts and mind. Before the thought arrive, I am. ವಿಚಾರಗಳು ಅಲೆಗಳು ನನ್ನಲ್ಲಿ ಹೇಳೋಕ್ಕಿಂತ ಮೊದಲು ನಾ ಅದೇನಿ. ವಿಚಾರಗಳು ಬಂದಾಗೂ ನಾ ಅದೇನಿ. ವಿಚಾರ ಹೋದ್ವು ಅವಾಗೂ ನಾ ಅದೇನಿ. ಆದ್ರಿಂದ ನಾನು ಮೂರೂ ಕಾಲದಲ್ಲಿ ಇದ್ದು ಸಾಕ್ಷಿ, ನೋಡುವ, ಆ ವಿಚಾರಗಳನ್ನು ನೋಡುವ ದೃಕ್, ಆ ವಿಚಾರಗಳಿಗೆ ದೃಕ್ ಅದೇನಿ ನಾನು. ಐ ಆಮ್ ಡ್ಯೂರಿಂಗ್ ದ ಪ್ರೆಸೆನ್ಸ್ ಆಫ್ ದ ಥಾಟ್ಸ್. ಐ ಆಮ್ ದ ಥಾಟ್. I am the thoughts subside, after that I am. Therefore I am not even the thoughts, I am the witness of the consciousness. ವಿಚಾರಗಳು ನನ್ನ ಮನಸ್ಸಿನೊಳಗೆ ಹೇಳೋಕ್ಕಿಂತ ಮೊದಲು ನಾನು ಅಲ್ಲೇ ಅದೇನಿ. ವಿಚಾರಗಳು ನನ್ನ ಮನಸ್ಸಿನಾಗ ಎದ್ದಾಗೂ ನಾ ಅಲ್ಲೇ ಅದೇನಿ.
ವಿಚಾರಗಳು ನನ್ನ ಮನಸ್ಸನ್ನು ಬಿಟ್ಟು ಹೋದ್ವು, ಬೇರೆ ವಿಚಾರ ಬರುವತ್ನಾಗ ಅವು ಹೋದ್ವು, ಅವಾಗೂ ನಾ ಅಲ್ಲೇ ಇದ್ದೀನಿ. ಆ ವಿಚಾರಗಳು ನಾನಲ್ಲ, ಆ ಮನಸ್ಸು ನಾನಲ್ಲ, ಅಲ್ಲಿ ಏನ್ ದೃಕ್ಕದೇನಿ ಅದು ನಾನು ಅನ್ನುವಂಥದ್ದು ಗುರುತಿಸ್ಬೇಕು. ಸೂಕ್ಷ್ಮ. ದಿಸ್ ಈಸ್ ದ ಸಟ್ಲೆಸ್ಟ್ ಫೈನಲ್ ಜಂಪ್. ನಾನು ಆತ್ಮ ಅನ್ನುವಂಥದ್ದು ಏನದ, ಇದು ಸ್ಥೂಲ ಅಲ್ಲ, ಇದು ಸೂಕ್ಷ್ಮವಾಗಿ ಬುದ್ಧಿ ಸೂಕ್ಷ್ಮ ಇದ್ದವ ಮಾತ್ರ ಗ್ರಹಣ ಮಾಡುವಂತ ವಿಚಾರ. ಅಂಡ್ therefore Krishna says you have to do it very gradually without any jerk. ನಿಧಾನವಾಗಿ ಶನೈ ಶನೈ ಅಂತಪ್ಪ ಭಗವಂತನ ಹೇಳ್ತಾನೆ, ನಿಧಾನವಾಗಿ ಸಾಧನೆ ಮಾಡುವಂತದ್ದು. ಒಮ್ಮಗಲೇ 2 ರೊಟ್ಟಿ ತಿನ್ನಬೇಕು, 4 ರೊಟ್ಟಿ ತಿನ್ನಂಗ್ ಮಾಡೋದಲ್ಲ ಅಂತ. therefore ಶನೈ ಶನೈ ಪಂಚಕೋಶ ವಿವೇಕ ದ್ವಾರ ಅನ್ನಮಯ ಟು ಪ್ರಾಣಮಯ, ಪ್ರಾಣಮಯ ಟು ಮನೋಮಯ, ಮನೋಮಯ ಟು ವಿಜ್ಞಾನಮಯ, ವಿಜ್ಞಾನಮಯ ಟು ಆನಂದಮಯ, ಆನಂದಮಯ ಟು ಆತ್ಮ. ಹಿಂಗ ನಮ್ಮ ಪ್ರಯಾಣದ. ವಾಟ್ ಟೈಪ್ ಆಫ್ ಇಂಟೆಲೆಕ್ಟ್? ನಮ್ಮ ಬುದ್ಧಿ ಹೆಂಗಿರ್ಬೇಕು? ಧೃತಿ ಗ್ರಹಿತ್ವ, ವಿಚ್ ಹ್ಯಾಸ್ ಗಾಟ್ ದ ವಿಲ್ ಪವರ್ ಟು ಸಸ್ಟೈನ್ ದ ಜರ್ನಿ. ಧೈರ್ಯ ಬೇಕಿದೆ. ನಾ ಸಾಧಿಸೇ ತೀರ್ತೇನೆ ಅನ್ನೋ ಧೈರ್ಯ ಬೇಕು. ಹೇಡಿಗಳಿಗೆ ಸಾಧ್ಯ ಇಲ್ಲ. ಕಶ್ಚಿತ್ ಧೀರ ಬುದ್ಧಿ ಇದ್ದವ್ರಿಗೆ ಮಾತ್ರ ಸಾಧ್ಯ. ನಮ್ ಕಡೆ ಬುದ್ಧಿ ವಿಷಯ ಬಂತು ಅಂದ್ರೆ ನಾವು ಜೀರೋ ರೀ, ನಮ್ಗೆ ಆಗುದಿಲ್ಲ ಅಂದ್ರೆ ನಿಲ್ಕೋದಿಲ್ಲ ವಿದ್ಯೆ. ಬ್ರಹ್ಮ ವಿದ್ಯೆ ಯಾಕೆ ಬಹಳ ಮಂದಿಗೆ ನಿಲ್ಕೋದಿಲ್ಲ ಅಂದ್ರೆ ಬುದ್ಧಿ ಉಪಯೋಗ ಮಾಡೋದಲ್ಲ ಅವ್ರು. ಬುದ್ಧಿ ಯಾರು ಖರ್ಚು ಮಾಡ್ತೇವಿ ಅವ್ರಿಗೆ ಮಾತ್ರ ಬಹಳ ಆಗ್ತದೆ. ಇದು ಸಿಗ್ಲೇಬೇಕು, ಪ್ರಯತ್ನ ಮಾಡಿದ್ರೆ ಸಿಗ್ತದೆ. ನಾವು ಬುದ್ಧಿ ಮೇಲೆ ಖರ್ಚು ಮಾಡಕ್ ತಯಾರಿ, ರೊಕ್ಕ ಬೇಕಾದ್ರೆ ಹೇಳಿಕೊಡ್ತೇವೆ ಅಂದ್ರೆ ಆಗೋದಿಲ್ಲ. ನಿಮ್ ರೊಕ್ಕ ಬೇಡ ಅಂತ. ಧೃತಿ ಗ್ರಹಿತ್ವ, ಉಪರತಿ ಹೊಂದಬೇಕು, ಧೈರ್ಯದಿಂದ ಕೂಡಬೇಕು, ಬುದ್ಧಿಯ ಮೂಲಕ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿತ ಮಾಡ್ಬೇಕಾಗ. ಅದರ್ವೈಸ್ ಯು ಹ್ಯಾವ್ ಟು ಕಮ್ ಟು ದ ಬಾಡಿ, ಯು ಮೇ ಸಡನ್ಲಿ ಗೆಟ್ ಲಾಸ್ಟ್ ಇನ್ ದ ಬಾಡಿ. ಮನಸ್ಸಿಗೆ ಬಂದ್ರಿ, ಜಗತ್ ಬಿಟ್ಟು ಮನಸ್ಸಿಗೆ ಬಂದ್ರಿ, ಇದು ಶರೀರಕ್ಕೆ ಬಂದಿ, ಜಗತ್ ಬಿಟ್ಟು ಶರೀರಕ್ಕೆ ನಾನು ಅಂತ ತಿಳ್ಕೊಂಡಿ ಒಂದ್ ಹಂತ. ಅದಕ್ಕೆ ಕೊನೆ ಹಂತಕ್ಕೆ ನಿಂತ್ಕೊಂಡ್ಬಿಟ್ಟಿವಂದ್ರೆ ನಾವು ನಮ್ಮ ಸಾಧನೆ ಅಲ್ಲೇ ನಿಂತಂದ್ರೆ ಅದರ್ವೈಸ್ ವೆನ್ ಯು ಕಮ್ ಟು ಬಾಡಿ ಯು ಸಡನ್ಲಿ ಗೆಟ್ ಲಾಸ್ಟ್ ಇನ್ ದ ಬಾಡಿ. ಶರೀರ, ದೃಕ್ಕ, ಜಗತ್ತು, ದೃಶ್ಯ, ಇದೇ ಸ್ಟೆಪ್ನ ಒಂದೇ ಸ್ಟೆಪ್ನ ನಿಂತ್ಕೊಂಡ್ಬಿಟ್ಟಿವಿ ನಾವು. ಸಾಕಷ್ಟು ಜನ ಅಲ್ಲೇ ನಿಂತು ನಾವು ಪ್ರಯಾಣ ನಮ್ದು ಅಲ್ಲೇ ನಿಂತು ವಿಚಾರಣೆ ಮಾಡುವಂಥದ್ದು ಅಲ್ಲೇ ನಿಂತಂದ್ರೆ ನಮ್ಮ ಸಾಧನೆ ಏನೂ ಆಗೋದಿಲ್ಲ. ನಾನೇ ಶರೀರ ಅಂತ ನಿಂತು ಬಿಟ್ಟು ಅವ ಏನ್ ಸಾಧನೆ ಮಾಡ್ತಾನ್ರಿ ಅವ? When you come to the body, you may suddenly get lost in the body. Some back pain in all the body. ಏನ್ರಿ ಮೈಯಾಗ ಸ್ವಲ್ಪ ಬ್ಯಾಕ್ ಪೇನ್ ಅದ ರೀ, ಅದಕ್ಕೇನು ಔಷಧ ಐತೇನ್ರಿ? Then you think of back pain. ಬ್ಯಾಕ್ ಪೇನಿಗೆ ಎಲ್ಲರೂ ಔಷಧ ಕೊಡ್ತಾರೇನ್ರಿ? ಅಲ್ಲಿ ಕೊಡ್ತಾರ ನೋಡ್ರಿ, ಹೋಗ್ರಿ ಬಿಟ್ಟ. ಆತ್ಮ ಅನಾತ್ಮ ವಿವೇಕನ ಬಿಟ್ಟ, ಗುರುವಿನ ಬಿಟ್ಟ, ಅಲ್ಲಿ ಔಷಧ ತರಕ್ ಹೊಂಟ. And about the doctor said something, what happened to the doctor, and you from something to something, and therefore you should be extremely alert. ಅಲ್ಲಿ ಹೋಗಿ ನೋಡಿದ್ವಿ, ಅಲ್ಲಿ ಆರಾಮಾಗ್ಲಿಲ್ಲ, ಮತ್ತೊಂದ್ ಕಡೆ ಹೋದ್ರೆ ಮತ್ತೊಂದ್ ಕಡೆ ಇವತ್ತು ದೇಹದಾಗ ಕುಂತು ಬಿಟ್ಟ. ಇವನ್ ಪ್ರಯಾಣ ಎಲ್ಲಿ ಇಲ್ಲೇ ಇಲ್ಲ ಮುಂದೆ. ಇಂಥವ್ರಿಗೆ ಆಗೋದಿಲ್ಲ ಅಂತೆ ಈ ಸಾಧನೆ, ಇಂಥವ್ರಿಗೆ ಆಗೋದಿಲ್ಲ. ದೇಹವೇ ನಾನು ಅಂತ ಕುತ್ಕೊಂಡ್ರಲ್ಲ ಅವ್ರಿಗೆ ಇದು ಸಾಧನೆ. ವಿಚಾರಣೆ ಇಲ್ಲಲ್ಲ, ದೇಹವೇ ನಾನು ಅಂತ ಕುತ್ಕೊಂಡ ಮ್ಯಾಗ ವಿಚಾರಣೆ ಮಾಡಿದ್ರಂದ್ರೆ ಏನು ಉಪಯೋಗ? ಶ್ರುತಿ ಇಲ್ಲ, ಗುರು ಇಲ್ಲ, ಯಾರದಾರ ಸುತ್ತಲು ಅಂತಂದ್ರ ಈ ದೇಹವೇ ಆತ್ಮ ಅನ್ನುವಂತ ಬುದ್ಧಿ ಉಳ್ಳುವಂತ ಜನ ಸಾಮಾನ್ಯರೊಂದಿಗೆ ನಂದು ವ್ಯವಹಾರ ಐತಿ. ಗುರುವಿನ ಕೂಡ ಇಲ್ಲ ವ್ಯವಹಾರ, ಪ್ರಮಾಣದ ಕೂಡ ವ್ಯವಹಾರ ಇಲ್ಲ ಅಂದಾಗ ಮತ್ತೇನಾಗ್ತದೆ? ಒಂದು ವ್ಯಾಪಾರ, ಒಂದು ಜರ್ನಿ ಅಲ್ಲೇ ನಿಂತು ಸಾಧನೆ ಮಾಡ್ಬೇಕಾದಂತ ಅದು ಯಾತ್ರೆ ಅಲ್ಲೇ ನಿಂತ್ಕೊಂತ ಕುಂಠಿತ ಆತಂತ ಸಾಧನೆ. And therefore you should extremely alert. ಬಹಳ ಹುಷಾರಿರ್ಬೇಕಂತಾರು. ನಾಟ್ ಟು ಬಿ ಕ್ಯಾರಿಡ್ ಅವೇ ಅಟ್ ಎನಿ ಲೆವೆಲ್. ಯಾವುದೋ ಒಂದು ವಿಷಯ ಬಂತು ಅದ್ರಾಗನ ನಾವು ಮನಸ್ಸು ತಲ್ಲೀನಾಗಿ ಅಲ್ಲೇ ನಮ್ಮ ಸಾಧನೆಯನ್ನ ನಿಲ್ಲಿಸಿದ್ವಿ ಅಂದ್ರೆ ವಂಚಕರಾಗೋದು ಯಾರು? ನಾವೇ ವಂಚಿತರಾಗ್ತೇವೆ. therefore you should be extremely alert. ಬಹಳ ಹುಷಾರಿರ್ಬೇಕ್ರಿ ಈ ವಿಷಯದಾಗ. ಆತ್ಮಾನಾತ್ಮ ವಿವೇಕ ಮಾಡಿ ಒಂದು ನಿರ್ಧಾರ ಮಾಡ್ಮಟ ಬಹಳ ಹುಷಾರಿರ್ಬೇಕು. ನಾಟ್ ಟು ಬಿ ಕ್ಯಾರಿಡ್ ಅವೇ ಅಟ್ ಎನಿ ಲೆವೆಲ್. ಯಾವ್ದೋ ಒಂದು ಅಡ್ಡ ವಿಷಯ ಸೋಗ್ ಬಂತ, ಆ ಸೋಗ್ನಾಗ ನಾ ತಲ್ಲಿನ ಆಗ್ಬಾರ್ದು.
ಬಿಟ್ಬಿಡ್ಬೇಕು ಅವ್ನು ಸೋದು. ನಮ್ಮ ಸ್ಥೂಲ ಶರೀರದ ಬಾಡಿ ಐ ಶುಡ್ ಬಿ ಏಬಲ್ ಟು ಕಮ್ ಟು ದ ಮೈಂಡ್. ಸ್ಥೂಲ ಶರೀರವನ್ನು ದಾಟಿ ಮನಸ್ಸಿಗೆ ದೃಕ್ ಇರಬೇಕು. ಈ ಶರೀರಕ್ಕೆ ದೃಶ್ಯ ಅನ್ನುವಂತ ಮಟ್ಟಕ್ಕೆ ನಾ ಬರಲೇಬೇಕು. ಆ ಶರೀರದಾಗ ನೋವಿರ್ಲಿ, ಆ ಶರೀರದಾಗ ಸುಖ ಇರ್ಲಿ, ಆ ಶರೀರದಾಗ ಬೇಕಾದಂತ ಕಷ್ಟ ಇರ್ಲಿ, ನಮ್ಮ ಪ್ರಯಾಣ ಮನಸ್ಸಿಗೆ ಬರಬೇಕು. ಮನಸ್ಸು ನಾನು ದೃಕ್ಕದ, ಮನಸ್ಸು ದೃಕ್ಕದ, ಈ ಶರೀರ ದೃಶ್ಯದ ಶರೀರ ನಾನಲ್ಲ, ದೃಕ್ ಆದಂತ ಮನಸ್ಸು ನಾ ಅದೇನು ಅನ್ನುವಂತ ಹಂತಕರ ಬರಬೇಕು ಅನ್ನೋ ಹಂತದು. ಅದು ಕೊನೆಯ ಹಂತ ಅಲ್ಲ. ಅಂಡ್ ಇನ್ ದ ಮೈಂಡ್ ಐ ಶುಡ್ ನಾಟ್ ಬಿ ಲಾಸ್ಟ್ ಇನ್ ಥಾಟ್ಸ್. ಓಹೋ, ಈ ಮನಸ್ಸಿಗೆ ಬಂದೇ ಬಂದ್ರು ಕೂಡ ಈ ಮನಸ್ಸಿನಾಗ ವಿಚಾರಗಳದಾವಲ್ಲ, ಆ ವಿಚಾರಗಳು ಸತ್ಯತ್ವ ಭ್ರಾಂತಿ ಇರಬಾರದು. ಐ ಶುಡ್ ಬಿ ಏಬಲ್ ಟು ಓನ್ ಮೈ ಸೆಲ್ಫ್ ಅಂಡ್ ವಿಟ್ನೆಸ್ ಕಾನ್ಸಿಯಸ್ ಆಫ್ ದ ಥಾಟ್ಸ್. ಆ ಮನಸ್ಸಿನಾಗ ಬರುವಂತ ವಿಷಯಗಳಲ್ಲಿ ತಲ್ಲೀನಾಗಿ ಅದೇ ನಾನು ಅಂದುಕೊಂಡು ಹೋಗಬಾರದು. ಆ ವಿಷಯಗಳನ್ನು ಅರಿಯುವ ಸಾಕ್ಷಿ ನಾನು ಅಂತ ತಿಳ್ಬೋದು. ಮತ್ತಲ್ಲಿ ಅಂಡ್ ದೆನ್ ವಾಟ್ ಶುಡ್ ಐ ಡೂ? ಮುಂದೆ ಏನ್ ಮಾಡ್ಬೇಕ್ರಿ? ದೆನ್ ಒನ್ಸ್ ಯು ಕಮ್ ಟು ಆತ್ಮ, ದರ್ನಿ ಜರ್ನಿ ಇಸ್ ಓವರ್. ಎಲ್ಲಿಗೆ ನೀ ಆತ್ಮ ಬಂದಿ, ಕಾರಣ ಶರೀರನು ದೃಶ್ಯ ಅಂದು ಆ ಶರೀರ ಕಾರಣ ಶರೀರವನ್ನು ನೋಡುವವನು ಕೂಡ ದೃಕ್ ನಾನು ಅಂದಿ ಅಲ್ಲಿ ಮಠ ಇದು ವಿಚಾರ ಮಾಡ್ಲೇಬೇಕು ಪ್ರತಿಯೊಬ್ರು ಸಾಧಕ. ಆತ್ಮ ಸಂಸ್ಥಂ ಮನಕೃತ್ವ, ಮನಸ್ಸು ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಬೇಕಂತಾರು. Once the mind has come to Atma, then let the mind dwell upon Atma by seeing the different features of the Atma. ಒಂದ್ ವೇಳೆ ಆತ್ಮದಲ್ಲಿ ನೆಲೆಯಾಗಿ ನಿಂತು ಅಂತಂದ್ರ, ದೇವದತ್ತರ ಮನಿ ಬಂದ ಅದ್ರ ಮುಂದೆ ನಿಂತ ಅಂದ್ರೆ ಮುಂದೆ ಏನ್ ವಿಚಾರ ಮಾಡ್ಬೇಕು? ದೇವದತ್ತರ ಮನೆಯೊಳಗೆ ಅಡಿಗೆ ಮನಿ ಎಲ್ಲದ, ಪಡಸಾಲಿ ಎಲ್ಲದ, ಬಾತ್ರೂಮ್ ಎಲ್ಲದ, ಬೆಡ್ರೂಮ್ ಎಲ್ಲದ, ಗೆಸ್ಟ್ ರೂಮ್ ಎಲ್ಲದ, ಇವೆಲ್ಲ ನೋಡುವಂತದ್ದು ಸ್ವರೂಪ ಲಕ್ಷಣ ನೋಡ್ಬೇಕಿಂದ ಮುಂದ. ಭಗವಂತನ ಸ್ವರೂಪ ಲಕ್ಷಣಗಳು ಯಾವ್ರಿ? ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ, ಇವ 5 ಲಕ್ಷಣಗಳು ಸ್ವರೂಪ ಲಕ್ಷಣಗಳು ಅಂತ. The features I talked before, I am the conscious different from the body, is one type of meditation. ಇಲ್ಲಿ ಏನ್ ಮಾಡ್ಬೇಕು? ಧ್ಯಾನ. ನಾನು ಅರಿವು ಸ್ವರೂಪದೇನಿ, ಶರೀರಕ್ಕಿಂತ ಭಿನ್ನವಾದಂತಹದ್ದು ಅರಿವು, ಕೇವಲ ಅರಿವು ಸ್ವರೂಪ, ಕೇವಲ ಇರುವ ಸ್ವರೂಪ, ಕೇವಲ ಆನಂದ ಸ್ವರೂಪ, ಕೇವಲ ನಿತ್ಯ ಸ್ವರೂಪ, ಕೇವಲ ಪೂರ್ಣ ಸ್ವರೂಪ. I am the conscious pervading the body. I am the consciousness which is beyond the body. I am the formless consciousness in the another type. I am uncontaminated consciousness in another form. I am Nirguna. I am Nishkala. I am Nitya. I am Niranjana. I am Nirakara. I am Nirvikalpa. So many words are there. ಸ್ವರೂಪ ಲಕ್ಷಣ ಬಂತು ಅಂದ್ರೆ ಇವೆಲ್ಲ ವಿಚಾರ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಏನೇನ್ ಹೇಳಿದ್ರು ಅವರು? ನಾನು ಸತ್ತು, ನಾನು ಚಿತ್ತು, ನಾನು ಆನಂದ, ನಾನು ನಿತ್ಯ, ನಾನು ಪರಿಪೂರ್ಣ, ನಾನು ನಿರ್ಗುಣ, ನಾನು ನಿಷ್ಕಲ, ನಾನು ನಿತ್ಯ, ನಾನು ನಿರಂಜನ, ನಾನು ನಿರಾಕಾರ, ನಾನು ನಿರ್ವಿಕಲ್ಪ, ನಾನು ಅರಿವು ಸ್ವರೂಪ. Which I should have learned from the scriptures. That is why I said this meditation is impossible without attending the class. ಈ ರೀತಿ ಧ್ಯಾನವನ್ನ ಮಾಡುವುದು ಯಾರಿಗೆ ಸಾಧ್ಯ ಅದ ಅಂದ್ರೆ, ಯಾರು ಒಬ್ಬ ಶ್ರೋತ ಆಗಿ ಒಬ್ಬ ಗುರುವಿನ ಹತ್ರ ಹೋಗಿ ಶಾಸ್ತ್ರವನ್ನು ಅಭ್ಯಾಸ ಮಾಡ್ಯಾನ, ಅವ್ನು ಮಾತ್ರ ಸಾಧ್ಯ ಅದ. ಉಳಿದವರಿಗೆಲ್ಲ ಸಾಧ್ಯ ಅಸಾಧ್ಯವಾದ. Otherwise, Nirguna, you will not be knowing the meaning. Therefore, in the class from the Guru, you should have heard these words and you should have understood the meaning of the Nirguna, Nitya, Niranjana, Asanga, Satya, Shuddha, Nirvikara. ಭಗವಂತನ ಸ್ವರೂಪರಾದಂತ ಗುರುಗಳ ಬಾಯಿಂದ ಈ ಶಬ್ದಗಳು ಬಂದಾಗ, ಅವಳ ಅರ್ಥವನ್ನು ಅವ್ರು ಹೇಳುವಂತಾಗ ಆ ಶಬ್ದವನ್ನ ಅವರು ಉಚ್ಚಾರ ಮಾಡೋದ್ಮೇಲೆ ಅರ್ಥದಲ್ಲಿ ಹೋಗಿ ನಿಲ್ಲುವಂತ ಸಾಮರ್ಥ್ಯ ಬಂದಿದ್ದವರಿಗೆ ಮಾತ್ರ ಆ ಶಬ್ದಗಳು ಕೆಲಸ ಮಾಡ್ತಾವೆ. ಗಗ್ಗಬುಗಾಯ್ ಏನ್ರಿ ಹಿಂಗಂದ್ರೆ ನೀನ್ ಹೇಳಿದ್ರಿ, ನೀವು ಏನು ಹೇಳಿದ ಆ ಶಬ್ದದ ಅರ್ಥ ಹೇಳಿಲ್ಲ. ಗಗಬುಗಾಯ್ ಅನ್ನುವಂಥದ್ದು ಒಂದು ಅರ್ಥ ಇಲ್ಲದ ಶಬ್ದ ಅಷ್ಟೇ. ಅಸಂಗಹ, ನೋಡ್ರಿ, ಆತ್ಮನು ಅಸಂಗನ ಇದ್ದಾನೆ. ಅವ ಯಾರೊಂದಿಗೂ ಸಂಘ ಅನ್ನೋದಿಲ್ಲ, ನೆಂಟಸ್ಥಳ ಇಲ್ಲ. ಏಕಃ, ಒಬ್ಬನ ಅದಾನವ. ಅವ ಅರಿವು ರೂಪದಾನ. ಅವ ಅಂತೇಳ್ರಿ, ಗಣಮಾಗ ಇಲ್ರಿ ಅವ ಅಲ್ರಿ. ಮತ್ ಯಾಕೆ ಅವ ಅನ್ನಾಗತ್ತೀರಿ? ಅಕ್ಕಿ ಅನ್ಬೇಕಿಲ್ಲ ಇಲ್ರಿ. ಬ್ರಹ್ಮ ಅನ್ನೋ ಶಬ್ದ ಪುಲ್ಲಿಂಗ್ ಇರೋದ್ರಿಂದ ಅವ ಅನ್ನಾಗತ್ತೀವ್ರಿ. ಓಹೋ, ಹಿಂಗೇನ್ರಿ.
Then you take anyone in the world and dwell upon that. Aham asangaha, aham chaitanyosmi. Therefore, manaha atma samstam krutva. ನಾನು ಅಸಂಗಾದನೆ ಅಂತ ಧ್ಯಾನ ಮಾಡ್ರಿ. ನಾನು ಚೈತನ್ಯವಾಸ್ಮಿ, ನಾನು ಚೇತನ ಸ್ವರೂಪನಿದ್ದೇನೆ, ಜಡಕ್ಕ ಸಾಕ್ಷಿಯಾಗಿದ್ದೀನಿ. ಹಿಂಗ ನೀವು ಧ್ಯಾನವನ್ನ ಮಾಡ್ಬೇಕಾಗ್ತದ. ನೌ ದ ಕ್ವಶನ್ ಈಸ್, ಈಗ ಏನ್ ಪ್ರಶ್ನೆ ಮುಂದಿಂದು ಅಂದ್ರ, ಹೌ ಡು ಯು ಡೂ ದ್ಯಾಟ್? ಹೆಂಗ್ ಮಾಡುದ್ರಿ? ದ ಎಕ್ಸಾಕ್ಟ್ ವರ್ಡ್ ಯೂಸ್ಡ್ ಬೈ ಕೃಷ್ಣ ಈಸ್ ಮೈಂಡ್ ಶುಡ್ ರಿಮೇನ್ ಇನ್ ಆತ್ಮ. ಶಬ್ದವನ್ನ ಅಲ್ಲಿ ಭಗವಂತ ಉಪಯೋಗ ಮಾಡಿ ಶಬ್ದನ ಹೇಳ್ರಿ ಅಂದ್ರ ಆತ್ಮನಲ್ಲಿ ಮನಸ್ಸು ಹೋಗಿ ನಿಲ್ಲಬೇಕು. ಅದನ್ನ ಅವೇನಂದ್ರ ಶಬ್ದ ಆತ್ಮ ಸಂಸ್ಥಂ ಕೃತ್ವ, ಮನಃ ಆತ್ಮ ಸಂಸ್ಥಂ ಕೃತ್ವ. ಭಗವಂತ ಹೇಳಿದ ಮಾತ, ಮನಸ್ಸನ್ನ ಆತ್ಮನ ಹೋಗಿ ಆ ಆತ್ಮನಲ್ಲಿ ಹೋಗಿ ನೆಲೆಯಾಗಿ ನಿಂತು, ದಿಸ್ ಈಸ್ ಅಡ್ವೈಸ್, ಮೈಂಡ್ ಶುಡ್ ಬಿ ಮೇನ್ ಇನ್ ಆತ್ಮ. ಇದು ನಮ್ಗೆ ಆಜ್ಞೆ ಮಾಡ್ಯಾರ, ನಾವು ಭಗವಂತ ಮಾಡ್ಲೇಬೇಕು. ನಾವು ಆ ಭಗವಂತನ ಆಜ್ಞೆ ಮಾಡಿದ್ರೆ ನಮಗ್ ಹೇಳಿದ ಫಲ ಸಿಗ್ತದೆ, ಮುಕ್ತಿ. I have discussed with this before, but being very important, I am reiterating the same point. What do you mean by the mind remaining atma? ಮನಸ್ಸು ಹೋಗಿ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನ ಹಿಂದೆ ಹೇಳಿವಿ ನಾವು. ಆದ್ರೂ ಕೂಡ ಅದನ್ನ ಪುನಃ ಉಚ್ಚಾರ ಮತ್ತೆ ಅದನ್ನ ನಿಮಗೆ ವಿಸ್ತಾರ ಮಾಡ್ತಾ ಇದ್ದೀನಿ. ರೀಟರೇಟಿಂಗ್ ಅಂದ್ರೆ ಪುನಃ ಪುನಃ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ಯಾಕ? ವಾಟ್ ಡು ಯು ಮೀನ್ ಬೈ does it mean that mind is sitting somewhere? ಅಲ್ರಿ, ಆತ್ಮದಲ್ಲಿ ಮನಸ್ಸು ನಿಲ್ಲಿಸಂದ್ರ ಮನಸ್ಸು ಒಂದ್ ಕಡೆ ಐತಿ, ಆತ್ಮ ಒಂದ್ ಕಡೆ ಐತಿ. ಆ ಮನಸ್ಸು ಹೇಳ್ಕೊಂಡು ಹೋಗಿ ಆತ್ಮದಲ್ಲಿ ಹೋಗಿ ಕುಂಡ್ರಿಸುದು, ಕರ್ಕೊಂಡೋಗಿ ಯಾರು ಅತಿಥಿಗಳು ಬರ್ತಾರ, ಬರ್ರಿ ನಿಮ್ಮ ಆಸನ ಇಲ್ಲ ಐತೆ ಅಂತ ಕುಂಡ್ರಿಸ್ತೇವಲ್ಲ, ಹಂಗ ಹೋಗಿ ಕುಂಡ್ರಿಸುದು. ಹೆಂಗೋ ಆತ್ಮ ಹೆಂಗದರಿ? ವ್ಯಾಪಕ ಅದ. ಮನಸ್ಸು ಎಲ್ಲದ? ಎಲ್ಲೋ ಒಂದು ಸ್ಥಳದಾಗ ಐತಿ. ಎಕ್ಸ್ ಅನ್ನೋ ಸ್ಥಳದಾಗ ಐತಿ. ಆ ಎಕ್ಸ್ ಅನ್ನೋ ಸ್ಥಳ ಐತಲ್ಲ ಮನಸ್ಸು, ಐತಿ. ಅಲ್ಲಿ ಆತ್ಮ ಐತಿ ಇಲ್ಲ? ಐತಿ. ಮತ್ ಏನು ನೀವು ಅಲ್ಲಿ ಹೋಗಿ ಕುಂಡ್ರಿಸ್ಬೇಕನ್ನತ್ತಿರಲ್ಲ, ಹೆಂಗ್ ಕುಂಡ್ರಿಸುದು? ಶಬ್ದದ ಅರ್ಥ ಮಾಡ್ಕೊಳ್ಳೋದು ಹೆಂಗ? ಇದೊಂದು ಪೆನ್ ಅದ, ಅಲ್ಲಿ ಒಂದು ಟೇಬಲ್ ಅದ. ಈ ಪೆನ್ ಹೋಗಿ ಆ ಟೇಬಲ್ ಮ್ಯಾಗ ಇಡೋದ್ರೆ ಇಡಬಹುದು. ಈ ಮನಸ್ಸಿನ ಹೋಗಿ ಆತ್ಮದಲ್ಲಿ ಕೂಡಿಸು ಅಂತಂದ್ರೆ ಆತ್ಮ ಎಲ್ಲದಾನ? ಎಲ್ಲ ಕಡೆ ಅದಾನ. ಮತ್ತೆ ಹೆಂಗ ಈ ಎಲ್ಲಿ ಹೋಗಿ ಕೂಡಿಸ್ಬೇಕು? ಈ ಪೆನ್, ಈ ಮನಸ್ಸನ್ನ ಎಲ್ಲಿ ಹೋಗಿ ಕೂಡಿಸ್ಬೇಕು? ಆತ್ಮನಲ್ಲಿ ಸ್ಥಿತ ಮಾಡು ಅಂತಾನ ಭಗವಂತ. ಹೆಂಗ್ ಮಾಡುದ್ರಿ? ಈ ಪೆನ್ ಹೋಗಿ ಅಲ್ಲಿ ಇಡಪ್ಪ ಅಂತಂದ್ರೆ ಕರ್ಮ ಬೇಕಾದಿತ್ತು. ವ್ಯಾಪಕವಾದಂತಹ ಆತ್ಮನಲ್ಲಿ ಈ ಪೆನ್ ಇಡಂದ್ರ ಅವಾಗ ನಿಮಗೆ ಕರ್ಮ ಬೇಕೋ ಜ್ಞಾನ ಬೇಕೋ? ವಿಚಾರ ಮಾಡಿ. ಮನಸ್ಸನ್ನ ಆತ್ಮನಲ್ಲಿ ಸ್ಥಿತ ಮಾಡು ಅಂದ್ರೆ ಕರ್ಮ ಬೇಕು, ಜ್ಞಾನ ಬೇಕು. ಈ ಪೆನ್ ಒಯ್ದು ಅಲ್ಲಿ ಒಂದು ಟೇಬಲ್ ಅದ, ಹಾಲ್ನಾಗ ಟೇಬಲ್ ಮ್ಯಾಗ ಇಟ್ಟಿದೆ ಅಂದ್ರೆ ಕರ್ಮ ಬೇಕು, ತಗೊಂಡು ಹೋಗ್ಬೇಕು, ಅಲ್ಲಿ ಇಡಬೇಕು. ಹೌದು. ಈಗ ಮನಸ್ಸನ್ನು ಒಯ್ದು ಆತ್ಮನಲ್ಲಿ ಇಡ ಅಂತಂದ್ರೆ ಆತ್ಮ ವ್ಯಾಪಕ ಐತಿ. ಅಲ್ಲಿ ಕರ್ಮ ಬೇಕೋ ಜ್ಞಾನ ಬೇಕೋ? ಜ್ಞಾನ ಬೇಕ್ರಿ. ವಿಚಾರ ಮಾಡ್ರಿ. ಐ ಹ್ಯಾವ್ ಟು ಬ್ರಿಂಗ್ ಪೆನ್ ಇತ್ತಂದ್ರೆ ನಾವು ಹೋಗ್ಬೋದಾಗಿತ್ತು. ಇಲ್ಲ, ಈಗ ಏನ್ ಮಾಡ್ಬೇಕು? ವಿಚಾರ ಬೇಕು, ಜ್ಞಾನ ಬೇಕು. ಕ್ಯಾನ್ ಯು ಸೇ ಆತ್ಮ ಈಸ್ ಸಿಟಿಂಗ್ ಹಿಯರ್, mind is on the ceiling, you have to bring the mind and you have to make the mind seated on atma? No, that is not possible, because atma, the chaitanya, is where? Atma chaitanya is everywhere, all pervading. Mind is never away from atma. ಮನಸ್ಸು ಅನ್ನೋದು ಆತ್ಮನಿಂದ ಎಂದೆಂದೂ ದೂರ ಇಲ್ಲವೇ ಇಲ್ಲ. In fact, nothing is away from atma. ಆತ್ಮನಿಂದ ಯಾವುದೂ ದೂರ ಇಲ್ಲ. ಬರೀ ಮನಸ್ಸು ಯಾಕ? ಯಾವುದೂ ದೂರ ಇಲ್ಲ. Just as nothing is away from space. ಈ ಆಕಾಶಕ್ಕಿಂತ ದೂರ ಯಾವ್ದೈತಿ? ಯಾವ್ದು ಇಲ್ಲೇ ಇಲ್ಲ. ಎಲ್ಲವೂ ಆಕಾಶದಲ್ಲೇ ಅದಾವ. Nothing can be away from space. Therefore, mind is already in the atma. ಅದೇ ಮನಸ್ಸು ಅನ್ನೋದು ಎಲ್ಲ ಐತಿ ಅಂದ್ರೆ ಅದು ಆತ್ಮನಲ್ಲಿ ಇದೆ. Therefore, why should I place the mind in atma? ಹಂಗದ ಮನಸ್ಸನ್ನ ಆತ್ಮನಲ್ಲಿ ನಿಲ್ಲಿಸಂತೀಯಲ್ಲಪ್ಪ ಭಗವಂತ, ಇದು ಹೆಂಗ? So you should understand, placing the mind upon atma is
ಎಂಟರ್ಟೈನಿಂಗ್ ಥಾಟ್ಸ್ ವಿಚ್ ಆರ್ ಸೆಂಟರ್ಡ್ ಆನ್ ಆತ್ಮ. ಅಂದ್ರೆ ಏನ್ ಹಂಗಂದ್ರ ಅರ್ಥ ರಕ್ಷಾರ್ಥ ಏನಂದ್ರ ಈ ಒಂದು ಮನಸ್ಸಿನೊಳಗ ಪರಮಾತ್ಮ ಸಂಬಂಧಪಟ್ಟಂತ ವಿಚಾರಗಳನ್ನ ತುಂಬು, ಬೇರೆ ಅವನ್ನೆಲ್ಲ ಬಿಟ್ಬಿಡು ತುಂಬುದು. Placing the mind on Atma is nothing but entertaining thoughts which are centered on Atma. When you are thinking of Badrinath, I will say that your mind is in Badrinath. ನೋಡ್ರಿ, ಬದ್ರಿನಾಥ ಅಂತಾನೆ ಬದ್ರಿನಾಥಕ್ಕೆ ಹೋತ್ ಈಗ ಮನಸ್ಸು. ಬೆಂಗಳೂರು ಹೋತ್ ಏನ್ರಿ ಪೇಪರ್ನ ಸುದ್ದಿ, ಪೇಪರ್ನ ಸುದ್ದಿ ಗೊತ್ತು. ಏನ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಬಿಟ್ರಲ್ಲ, ಹೆಂಗಿದು? ಹೋತ್ ನೋಡಿ, ಎಲ್ಲಿ ಗೊತ್ತು. ಇಂಥ ವಿಷಯಗಳು ನಾವು ಬೇಡ. ಮತ್ತೆ ಯಾವ ವಿಷಯಗಳು ತರಬೇಕು? ಪರಮಾತ್ಮನ ಬಗ್ಗೆ ಶಾಸ್ತ್ರ ಏನ್ ಹೇಳ್ಯದ ಅದನ್ನು ತುಂಬೋದು. ಇವನ್ನೆಲ್ಲ ತುಂಬುವಂಗಿಲ್ಲ. ನಾವು ಪೇಪರ್ ಓದ್ಬಾರ್ದು. ನಿಜವಾಗಿ ಶಾಸ್ತ್ರ ಅಭ್ಯಾಸ ಮಾಡೋರು ಪೇಪರ್ ಓದ್ಬಾರ್ದು. ಪೇಪರ್ ಎಲ್ಲ ಡಿಸ್ಟರ್ಬ್ ಮಾಡ್ತದ, ಮನಸ್ಸನ್ನ ಡಿಸ್ಟರ್ಬ್ ಮಾಡ್ತದೆ. ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ, ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಇತಿ ನಿಧಿಧ್ಯಾಸ. ಈ ನಿಧಿಧ್ಯಾಸನ ಮಾಡ್ಬೇಕು. I say your mind is your house. What does it mean? Not that your mind is gone. Your thoughts are about the house. Therefore, mind remaining in the object means ಎಲ್ಲಿ ಹೋಗಿತ್ತು? ನಿನ್ನ ಮನಸ್ಸು ಐತೆ, ಇಲ್ಲೇ ಐತೋ, ಕ್ಲಾಸ್ನಾಗ ಎಲ್ಲ ಹೋಗೈತೆ, ಐತ್ರಿ ಮನಿ ಹೋಗಿತ್ತು, ಮನಿ ಹೋಗೈತೆ ಮನಸ್ಸು. ಮನಿ ವಿಷಯವನ್ನ ಚಿಂತೆ ಮಾಡಾಗತ್ತದ. ಮನೆಯಾಗ ಯಾರೋ ಬರೋರು ಇದ್ರು, ಬಂದ್ರು, ಏನೋ ನಾನು ಇದು ಕ್ಲಾಸಿಗೆ ಬಂದ್ರಿ, ಓದ್ಕೋಡ ಮನಸ್ಸು ಇಲ್ಲೇ ಮನಸ್ಸು ಬಂತು. ಹಂಗ ಇಲ್ಲೇ ವಿಚಾರಗಳನ್ನ ಭಗವಂತನ ವಿಚಾರ ತಂದು ಅವನ್ನ ವಿಚಾರ ಮಾಡೋದು, ಅವನ ಹಿಂಜೋದು. ಅದಕ್ಕೇನಂತಾರ? ಆತ್ಮ ಸಂಸ್ಥಂ ಕೃತ್ವ ಮನಃ ಆತ್ಮ ಸಂಸ್ಥಂ ಕೃತ್ವ ಅಂತಾರ. And if the mind has a dwell on Atma, it means you should have thoughts which are centered on Atma, like what? Aham Atma Swarupaha Asmi, Aham Brahmaha Asmi, Aham Atma Asmi, Aham Asangaha Asmi, Aham Kevalaha Asmi, Aham चेतनः अस्मि, अहं सद्रूपः अस्मि, अहं चित्तः अस्मि, अहं आनन्दः अस्मि, अहं नित्यः अस्मि, अहं पूर्णः अस्मि. ಹಿಂಗ್ ವಿಚಾರಗಳು ಬರೀ ಅವನ್ನ ತುಂಬಬೇಕು. ಒಂದಾಗುತ್ತೆ, ಒಂದ್ ಬೇರೆ ಬೇರೆ ತುಂಬಬೇಕು. ಒಂದ ವಿಚಾರ ಒಂದ್ ಒಟ್ಟು ಏನದ ಭಗವಂತನ ಸಂಬಂಧಪಟ್ಟಂತ ವಿಚಾರಗಳನ್ನ ಅದೇ ವಿಚಾರವನ್ನು ತುಂಬಬೇಕು. ಬೇರೆ ವಿಚಾರಗಳು ಬಂದ್ರೆ ಸರಿಸ್ಬೇಕು ಅವನ್ನ ಅಂತಾರೆ. ವಿಚ್ ಈಸ್ ಎ ಡೆಲಿಬರೇಟ್ ಥಾಟ್ ಎಂಟರ್ಟೈನ್. ಬುದ್ಧಾಮ ಮಾಡಬೇಕಾದ ಕೆಲಸ, ತಾನ ಆಗೋದಿಲ್ಲ ಆತ್ಮೀಯರೇ. ಅಂಡ್ ಐ ಆಮ್ ದ ವಿಟ್ನೆಸ್ ಆಫ್ ಆಲ್ ದ ಥಾಟ್ಸ್. ನಾ ಇದ್ರಾಗ ಯಾರು ಅಂತಂದ್ರೆ ಈ ವಿಚಾರಗಳನ್ನ ನಾನಲ್ಲ, ಈ ವಿಚಾರವನ್ನು ನೋಡುವ ಸಾಕ್ಷಿ ಇದ್ದೀನಿ. ಅಲ್ಲೇ ನಾವು ನೋಡ್ರಿ, ನಾವು ಬೆರ್ಕಿ ಅಲ್ಲೇ ನಾವು ಇನ್ಕ್ಲೂಡಿಂಗ್ ಅಹಂ ಬ್ರಹ್ಮಾಸ್ಮಿ ಥಾಟ್. ಐ ಆಮ್ ಈವನ್ ದ ಥಾಟ್ಸ್ ಆರ್ ಚೇಂಜಿಂಗ್. ನೋಡ್ರಿ, ಒಂದು ವಿಚಾರ ಹೊಂಟದ, ಅಹಂ ಸದ್ರೂಪ ಅಸ್ಮಿ, ಬಂತು ಹೋತು. ಅಹಂ ಚಿತ್ರೂಪ ಅಸ್ಮಿ, ಮತ್ತೊಂದು ಬಂತು, ಅದು ಹೋತು. ಇವು ಬರಾಗತ್ತಾವ ಹೋಗಾಗತ್ತಾವ ವಿಚಾರಗಳು. ಇದು ಕೂಡ ನಾನಲ್ಲ. ಮತ್ತೆ ಯಾರು ಎದುರಿಗೆ ಬರಾಗತ್ತಾವಲ್ಲ ಅವ ಆತ್ಮ ಅದಾನ. ಏನ್ ಸತ್ರಿ ತಿಳಿಸ್ಕೊಡುವಂತ ಕಲೆ. ತುಳಿದು ಬಾಳೆಹಣ್ಣು ಇಡಕತ್ತಾರ ಗುರುಗಳು. ಐ ಆಮ್ ದ ಕಾನ್ಸಿಯಸ್ನೆಸ್, ಡು ನಾಟ್ ಚೇಂಜ್. ನಾ ಯಾವಾಗೂ ಬದಲಾವಣೆ ರಹಿತನಾಗಿರುವಂತ ಅರಿವು ಸ್ವರೂಪ ಸಾಕ್ಷಿ. ವಿಚಾರಗಳು ಬಂದೇ ಆಗತ್ತಾವ. ಆಗಲೇ ಸದ್ರೂಪ ಬಂತು, ಈಗ ಚಿತ್ರೂಪ ಬಂತು, ಒಮ್ಮೆ ಆನಂದ ರೂಪ ಬಂತು, ಒಂದು ನಿತ್ಯ ಬಂತು, ಒಮ್ಮೆ ಅಪೂರ್ಣ ಬಂತು, ಒಮ್ಮೆ ಅಸಂಗ ಬಂತು. ಮತ್ತೆ ಇದ್ರ ಬದಲಾವಣೆ ಆಗವ ಯಾರು? ಇವ್ ನೋಡಾಗ ನೋಡ್ರಿ, ಬದಲಾವಣೆ ಆಗದೆ ಇದ್ದಾವ. ಅವನಲ್ಲಿ ಅಭಿಮಾನ ಮಾಡ್ರಿ. ವಿಷಯ ಚಿಂತನೆಗಳಲ್ಲಿ ವಿಚಿಂತೆಯ ವಿಚಾರಗಳಲ್ಲಿ ಅಭಿಮಾನ ಮಾಡ್ಬೇಡ್ರಿ. ವಿಚಾರಗಳನ್ನು ನೋಡುವವನಲ್ಲ, ಅವ ಬದಲಾವಣೆ ಆಗಿಲ್ಲ. These are all deliberate thoughts centered on myself. ಬುದ್ಧಾಮಾಗಿ ಮಾಡಬೇಕಾದಂತ ವಿಚಾರಗಳು. ಇಲ್ಲಿವರೆಗೆ ನಾವು ಇವನ್ನ ಮಾಡಿಲ್ಲ ಅಂದಕ್ಕ ನಮಗೆ ಮುಕ್ತಿ ಆಗಿಲ್ಲ. ಮುಕ್ತಿ ಆಗಲಾರ್ದಕ್ಕ ನಾವು ಮತ್ತು ಮನುಷ್ಯ ಜನ್ಮವನ್ನು ಹೊಟ್ಟು ಬಂದೇವಿ ಆತ್ಮೀಯರೇ. ಈ ಸಲ ಆತು ಅಂದ್ರೆ ನಾವಿನ್ ಮ್ಯಾಗ ಹುಟ್ಟಿ ಬರೋದಿಲ್ಲ ಅನ್ನುವಂತ ಖಾತ್ರಿ ನಮ್ಗಿರ್ಬೇಕು. ಹಂಗಾರೆ ಏನು ಹುಟ್ಟಿ ಬರೋದಿಲ್ಲ ಅಂದ್ರೆ ಏನ್ರಿ? ನಾವು ಹುಟ್ಟಿ ಬರ್ಬೇಕಾಗಿತ್ತು, ಇನ್ನೂ ಅಟ್ ಸ್ವಲ್ಪ ಭೋಗ ಭಾಗ್ಯ ಉಣ್ಬೇಕಂತ ಆಸೆ ಇತ್ತು. ಅಲ್ಲೋ ಮರಯ, ಆ ವಿಷಯ ಭೋಗ ಭಾಗ್ಯಗಳಿಂದ ಏನ್ ಆನಂದ ಸಿಗ್ತೈತಲ್ಲ, ಆನಂದದಿಂದ ಭಗವಂತನಲ್ಲಿ ಇರಲ್ಲ. ಮತ್ತೆ ಯಾಕೆ ಕ್ಷಣಕ್ಕೊಮ್ಮೆ ಬದಲಾವಣೆ ಆಗುವಂತ ವಿಷಯಗಳನ್ನು ಬಯಸ್ತೀವಿ? ಭಗವಂತನ ಸ್ವರೂಪ ಆಗಿ ಭಗವಂತನ ಕೂಡ ಇರೋದು. ಮೋಕ್ಷ ಅಂದ್ರೆ ಸಾಯೋದಲ್ಲ. ಹೌದಲ್ರಿ? ಭಗವಂತನಾಗಿರೋದು, ಭಗವಂತನಾಗಿರೋದಕ್ಕೆ ಮೋಕ್ಷ ಅಂತಾರ. ಬಹಳ ಚಲೋ ಆಗ್ಬಿಟ್ರಿ. ಐ ಆಮ್ ದ ಕಾನ್ಸಿಯಸ್ನೆಸ್, ಐ ಆಮ್ ನಾಟ್ ಎ ಚೇಂಜಿಂಗ್ ಪರ್ಸನ್. ನಾ ಯಾವಾಗಲೂ ಬದಲಾವಣೆ ಹೊಂದಾವಲ್ಲ.
These are deliberate thoughts. ಮುದ್ದಾಂ ಹಿಂಗ್ ವಿಚಾರವನ್ನು ಮಾಡಬೇಕು. And therefore Krishna says, Manah Atma Samstam Krutva. Let your thoughts be Atma centered thoughts. Technically it's called Akhandakara Vritti. ಇವಕ್ಕೇನಂತಾರೆ ಶಾಸ್ತ್ರೀಯವಾಗಿ ಒಂದು ಶಬ್ದ ಬಳಸ್ತಾರೆ. ಇಷ್ಟೆಲ್ಲ ಹೇಳೋದಕ್ಕೇನಂತಾರೆ ಅಖಂಡಾಕಾರ ವೃತ್ತಿ. Let your thoughts be Atma-centered thoughts. Technically, it is called Akhandakara Vritti. Atma-centered thoughts are called Akhandakara Vritti. You may entertain such thoughts only. Na kinchitapi chintaye. ಇಷ್ಟು ಬಿಟ್ಟು ಮತ್ತೆ ಬೇರೆ ಏನು ಮಾಡುವಾಗಿಲ್ಲ. May you entertain such thoughts only. Na kinchitapi chintaye. Do not think of anything else. ಮತ್ತೆ ಬೇರೆ ಬಗ್ಗೆ ವಿಚಾರ ಮಾಡಬೇಡ. Do not think of anything else. To put in technical knowledge, ವಿಜಾತೀಯ ಪ್ರತ್ಯಯ ಅನಂತರೀಯ ಸಜಾತೀಯ ಪ್ರತ್ಯಯ ಪ್ರವಾಹ. ಇದಕ್ಕೇನಂತಾರ್ರಿ? ಸಜಾತೀಯ ವೃತ್ತಿ ಪ್ರವಾಹ ಪೂರ್ವಕ, ವಿಜಾತೀಯ ಪ್ರವಾಹ ನಿವೃತ್ತಿ. ವಿಜಾತೀಯ ವೃತ್ತಿಗಳ ಬಂದು ಒಂದು ಸರಿಸ್ಬಿಡೋದು, ಸಜಾತೀಯ ವೃತ್ತಿಗಳನ್ನ ಹೆಚ್ಚಿಗೆ ಮಾಡೋದು. ಸಜಾತೀಯ ವೃತ್ತಿ ಅಂದ್ರ ಪರಮಾತ್ಮನ ವೃತ್ತಿಗಳನ್ನ. The flow of Atma thought to the exclusion of Anatma thoughts is called ಧ್ಯಾನ. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ. ಇದಕ್ಕೇನಂತಾರ? ಧ್ಯಾನಂ. ಇದಕ್ಕೇನಂತ? ನಿಧಿಧ್ಯಾಸ. In fact, for 1 hour when you listen to the class, your mind is dwelling upon what? This Atma Sarupam. ಒಂದು ತಾಸು ನಾವು ಕೇಳ್ತೀವಿ ಅಂದಾಗ ನಮ್ಮ ಮನುಷ್ಯರೆಲ್ಲ ಆತ್ಮಾಕಾರ ವೃತ್ತಿನ ಆಗಿಬಿಟ್ಟಿರ್ತು. Therefore, actually, your concentration, your concentrated listening itself is a form of meditation. ನಾವು ಕೇಳ್ಕೊಂತ ಅವ್ರ ಮಾತುಗಳನ್ನು ಹೇಳಿದಾಗ ಆ ಮಾತಿನಲ್ಲಿ ನಾವು ನೆಲೆಯಾಗಿ ನಿಂತ್ಕೊಂಡು ನಾವು ಶರೀರವನ್ನು ಮರೆತು ಬಿಟ್ಟಿರ್ತೀವಿ ಒಂದು ತಾಸು. ಶ್ರವಣಾಖ್ಯ ಧ್ಯಾನ ಅಂತಾರೆ. ಶ್ರವಣ ಕಾಲದಲ್ಲಿ ಆಗುವಂತ ಧ್ಯಾನ ಸ್ವರೂಪ ಇದು ಅದು ನೋಡು. Do not think that you have to keep the body straight. ಎಲ್ಲೇ ಬಾಡಿ ಸೀದಾ ಕೇಳುವತ್ನಾಗ ನಾನು ಕೈ ಅಳಗಾಡ್ಸಕತ್ತೇನಿ, ಆ ಕಡೆ ಈ ಕಡೆ ನಿಮ್ಗೆಲ್ಲ ನೋಡಾಕತ್ತೇನಿ, ಇಲ್ಲಿ ಓದಾಗತ್ತೇನಿ, ಆದ್ರೂ ವೃತ್ತಿ ಮಾತ್ರ ಬದಲಾವಣೆ ಆಗಿಲ್ಲ. ಆ ದೃಕ್ ಕಡೆನ ಐತಿ, ಆ ದೃಕ್ ಕಡೆ ಐತಿ. ಈ ಶರೀರ ಅನ್ನೋದು ಬರ್ತೇನಿ, ನಾ ಹೇಳಾಗತ್ತೇನೆ ಅನ್ನೋದು ಬರ್ತೇನಿ, ನಾನು ಓದಾಗತ್ತೇನೆ ಅನ್ನೋದು ಬರ್ತೇನಿ. ಆ ಸ್ವರೂಪದಾಗ ನೆಲೆಯಾಗಿ ನಿಂತಿರ್ಬೋದು. ಹಿಂಗ್ ಒಂದು ಕ್ಷಣ ನಿಂತಿರೋದಕ್ಕಂತಾರ ಧ್ಯಾನ. ನೀವು ನನ್ ಕೂಡ ಬಂದಿದ್ರಂದ್ರೆ ನೀವು ಧ್ಯಾನದಾಗ ಮುಳುಗಿ ಎದ್ದೇರಿ ಈ ವಾರಂತ ವಾರ. ಹೌದಲ್ಲ, ವಿಚಾರ ಮಾಡ್ರಿ. Then alone is meditation. You have to close your eyes. Then alone is meditation. 1 hour, you are attentive, listening to the class. Your mind doesn't go elsewhere. Your other personalities are invoked or not invoked. You are doing what? Shravanam is a form of meditation only. And meditation is reading the Shravanam. ಶ್ರವಣಾಖ್ಯ ಧ್ಯಾನ ಅಂತಾರೆ. ನಾವು ಈಗ ಒಂದು ತಾಸು ಗುರುಗಳು ಹೇಳಿದಂಗ ವೃತ್ತಿ ಮಾಡ್ಕೊಂಡು ಇದ್ವಿ. ನಾವು ಶರೀರವನ್ನ ಮರ್ತ್ ಬಿಟ್ಟಿದೀವಿ. ನಾ ಹೇಳಾಗತ್ತೇನೆ ಅನ್ನೋದು ಮರ್ತೀರಿ, ನೀವು ಕೇಳಾಗತ್ತೇನೆ ಅನ್ನೋದು ಮರ್ತಂಗಾಗಿ ನಾವು ಒಂದ್ ವೇಳೆ ಈ ಶ್ರವಣ ಮತ್ತು ಹೇಳುವಂತದ್ದು ವಕ್ತ ಕೇಳುವಂತ ಶ್ರೋತ ನೀವು ಆಗಿ ಮಾಡಿದ್ದ ಇತ್ತಂದ್ರ ಅದಕ್ಕಿಂತ ದೊಡ್ಡ ಧ್ಯಾನ ಯಾವುದೂ ಇಲ್ಲ ಅಂತ. ಒಂದು ತಾಸು ಧ್ಯಾನ ಮಾಡಿದ್ವಿ ನಾವು. ನಿನ್ನೆ ಮೊನ್ನೆ ಯಾರಾದ್ರೂ ಅನುಭವ ಮಾಡಿದ್ರ, ನಿನ್ನೆ ಮೊನ್ನೆ ಕ್ಲಾಸಿನ ಅನುಭವ ಮಾಡಿದ್ರೆ ಇವತ್ತಿನ ಕ್ಲಾಸ್ ಹಿಡ್ಕೊಂಡು ಇದು ಪರಮಾತ್ಮನ ಧ್ಯಾನ. ಸಜಾತಿಯ ವೃತ್ತಿಗಳ ಪ್ರವಾಹವನ್ನ ಪ್ರವರ್ಧನೆ ಮಾಡು, ವಿಜಾತಿಯ ವೃತ್ತಿಗಳನ್ನ ಖಂಡನ ಮಾಡು, ನಿವೃತ್ತಿ ಮಾಡು. ಇದಕ್ಕೇನಂತಾರ? ನಿಧಿಧ್ಯಾಸನ. ಇಪ್ಪತ್ತಾರನೇ ಶ್ಲೋಕಕ್ಕೆ ಹೋಗೋಣ. 25 ಮುಗಿತು, 26ನೇ ಶ್ಲೋಕ. ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯ ತದಾತ್ಮನ್ಯೇವ ವಶಂ ನಯೇತ್. ಯತಃ ನಿಶ್ಚರತಿ ಮನಃ ಚಂಚಲಂ ಅಸ್ಥಿರಂ ತತಃ ನಿಯಮ್ಯ ಏತತ್ ಆತ್ಮನಿ ಏವ ವಶಂ ನಯೇತ್. 26ನೇ ಶ್ಲೋಕ, ಭಗವದ್ಗೀತೆ 6ನೇ ಅಧ್ಯಾಯ. ಏತತ್ ಅಸ್ಥಿರಂ ಚಂಚಲಂ ಮನಃ.
ಈ ಅಸ್ಥಿರವಾಗಿರುವ ಮತ್ತು ಚಂಚಲವಾಗಿರುವ ಈ ಮನಸ್ಸು ಯಥಾಯಥ ಯಾವ ಯಾವ ಶಬ್ದಾದಿ ವಿಷಯಗಳ ನಿಮಿತ್ತದಿಂದ ಜಗತ್ತಿನಲ್ಲಿ ನಿಶ್ಚಲತಿ ಚಲಿಸುತ್ತದೆಯೋ ತಥಾ ತಥಾ ಆಯಾ ವಿಷಯಗಳಿಂದ ತಡೆದು ಎಂದರೆ ಹಿಂದಕ್ಕೆ ಎಳೆದುಕೊಂಡು ಬಾರಿ ಬಾರಿಗೂ ಪರಮಾತ್ಮನಲ್ಲಿಯೇ ತೊಡಗಿಸಬೇಕು. ನೋಡ್ರಿ, ಯಥಾಯಥ ನಿಶ್ಚಲತಿ ಮನಃ ಚಂಚಲಂ ಅಸ್ಥಿರಂ ತಥಾ ತತಃ ನಿಯಮ್ಯ ಏತತ್ ಆತ್ಮನಿಯೇವ ವಶಂ ನಯೇ. ಯಾವಾಗ ಇದು ಅಸ್ಥಿರವಾಗಿರುವಂತಹ ಮತ್ತು ಚಂಚಲವಾಗಿರುವಂತಹ ಈ ಮನಸ್ಸು ಯಾವಾಗ ಶಬ್ದಾದಿ ವಿಷಯಗಳಲ್ಲಿ ರಮಮಾಣ ಮಾಡಿ ವಿಚಾರಿಸುತ್ತದೆಯೋ ಆವಾಗ ಅದನ್ನು ತಡೆದು ಅದನ್ನು ಹಿಂದಕ್ಕೆ ಎಳೆದುಕೊಂಡು ಮೇಲಿಂದ ಮೇಲೆ ಪರಮಾತ್ಮನಲ್ಲಿಯೇ ತೊಡಗಿಸಬೇಕು. ಇದು ಸಾಮಾನ್ಯ ಅರ್ಥ. ವಿಶೇಷ ಅರ್ಥ ಏನು ಹೇಳ್ತಾರ ಪೂರ್ಣರು? That is why we say that while studying the scriptures, when the teacher is talking about Atma Swarupa, the nature of self, if the student is going along with the teacher and the student also entertains some thoughts as a teacher, the teacher says you are consciousness, what should the student think? ನೋಡ್ರಿ, ಭಗವಂತನ ಸ್ವರೂಪವನ್ನ ಹೇಳ್ತಾ ಗುರು ಶ್ರುತಿಗಳ ವಾಕ್ಯಗಳನ್ನು ಉಪಯೋಗ ಮಾಡಿ ನಮಗ ನಮ್ಮ ಸ್ವರೂಪವನ್ನ ತಿಳಿಸಿಕೊಡುತ್ತಾ ಇದ್ದಾನೆ ಭಗವಂತ. ಯಾರು? ಗುರು ಏನ್ ತೋರಿಸ್ಕೊಡಾಗತ್ತಾನ ಅಂತಂದ್ರ ತತ್ವಮಸಿ ಅನ್ನಗತ್ತಾನ ಗುರು. ತತ್ ತ್ವಮಸಿ, ತತ್ ತ್ವಮ್ ನೀನೇ ಆ ಪರಮಾತ್ಮ ಅದಿ ಅಂತ ಹೇಳಿಕೊಟ್ಟನು. ಯಾವ ಪರಮಾತ್ಮ ಅದಿರಿ? ಈ ಜಗತ್ತಿಂದ ಹಿಂದೆ ತೆಗೆದುಕೊಂಡು ಮನಸ್ಸನ್ನ ಈ ಶರೀರದಿಂದ ತಕ್ಕೊಂಡು ಮನಸ್ಸಿಗೆ ಹೋಗಿ ಮನಸ್ಸನ್ನ ಇದ್ದಂತ ಎಲ್ಲ ದೋಷಗಳನ್ನು ಕಳೆದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ದಾಟಿ ಆನಂದಮಯ ಕೋಶ ದಾಟಿ ಇರುವಂತಹದ್ದು ಯಾವುದು ಬದಲಾವಣೆ ಆಗದೆ ಇರುವಂತ ತತ್ವ ಅದೇ ನೀನ್ ಅದೀಪ ಲಕ್ಷಾರ್ಥದಲ್ಲಿ ನೀ ಗ್ರಹಣ ಮಾಡು ಅಂತಂದ. ಅವ ಹೇಳ್ದಂಗ ನಮಗೂ ಏನದ ಹೌದು 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 ಅನ್ಕೊಂತ ಅವನು ಆ ವೃತ್ತಿ, ಅವನ ಗುರುವಿನ ವೃತ್ತಿಯಿಂದ ನಾವು ಒಂದು ಕ್ಷಣ ಬಿಡದಂಗ ಆ ಗುರುವಿನ ವೃತ್ತಿಯನ್ನ ಬೆನ್ನ ಹತ್ತಿ ಗುರು ಎಲ್ಲಿ ನೆಲೆಯಾಗಿ ನಿಂತ ನಾವು ಹೋಗಿ ಅಲ್ಲೇ ನೆಲೆಯಾಗಿ ನಿಂತೀವಿ ಅಂದ್ರ ನಾವು ನೆಲೆಯಾಗಿ ಅಲ್ಲಿ ನಿಂತೀವಂದ್ರ ದ ಟೀಚರ್ ಸೇಸ್ ಯು ಆರ್ ಕಾನ್ಶಿಯಸ್ನೆಸ್. ಅವ ಅಂತಾನ ಗುರು ನೀನ್ ಏನದಿಪ್ಪ ಈಗ ತತ್ ತ್ವಮಸಿ, ನೀನೇ ಪರಮಾತ್ಮ ಅದಿ, ನೀನೇ ಅರಿವು ಸ್ವರೂಪ ಅದಿ ಅಂದಾಗ ವಾಟ್ ಶುಡ್ ದ ಸ್ಟೂಡೆಂಟ್ ಥಿಂಕ್? ಏನ್ ವಿಚಾರ ಮಾಡ್ಬೇಕ್ರಿ ಶಿಷ್ಯ ಅದಾವ? ಸ್ಟೂಡೆಂಟ್ ಶುಡ್ ನಾಟ್ ಸೇ ಯು ಆರ್ ದ ಕಾನ್ಶಿಯಸ್ನೆಸ್. ಅವ ಏನ್ ಅನ್ಬೇಕ್ರಿ? ಅವಾಗ ಗುರು ಅಂದ ನೀನೇ ಪರಮಾತ್ಮ ಸ್ವರೂಪ ದೀಪ ಅಂದ. ಅವಾಗ ಇವ ಏನಂದ? ತತ್ ತ್ವಮಸಿ ಅಂತ ಗುರು ಅಂದ. ಇವ ಏನ್ ಅನ್ಬೇಕ್ರಿ ಅಂತ ಕೇಳ್ತಾರ ಅವ್ರು. ಏನ್ ಅನ್ಬೇಕ್ರಿ? ಅವ ಯಾರು ಹೇಳ್ತಾರೇನು? ಅವನು ಗುರುವಿಗೆ ಶಿಷ್ಯನು ತತ್ವಮಸಿ ಅನ್ಬೇಕು. ಏನ್ ಅನ್ಬೇಕ್ರ? ಅಹಂ ಬ್ರಹ್ಮಾಸ್ಮಿ ಬ್ರಹ್ಮಾಸ್ಮಿ ಇಷ್ಟ ಅನ್ರಿ. ಬಿಡ್ರಿ, ಅಹಂ ಬ್ರಹ್ಮ ಅಸ್ಮಿ ಇಷ್ಟ ಅನ್ರಿ. ಅವ ತತ್ವಮಸಿ ಅಂದಾಗ ಇವ ಏನ್ ತಿಳ್ಕೊಬೇಕು? ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಬೇಕು. ಇದ್ರಾಗ ಏನಾರ ನಿಮ್ಗೆ ಸಂಶಯ ಇತ್ತಂದ್ರ ಅಲ್ಲೇ ಕೇಳು. ಅವ ತತ್ವಮಸಿ ಅಂದ, ಇವ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ. ಇಷ್ಟ ಇರ್ಬೋದು. The student should convert the second person into first person. That much personal shipping is necessary. The student also understand the significance of teaching. I am the conscious being, and the teacher is revealing the fact that as a conscious being, I am ever free. ಈಗೇನದಲ್ಲ, ನಾನು ಅಸಂಗನಾಗಿದ್ದೇನೆ. ಇದು ಯಾವಾಗಲೂ ಮುಕ್ತ ಸ್ವರೂಪ ಇದೆ. ನನ್ನ ಆತ್ಮ ಸ್ವರೂಪ ಇದೆ, ನಿಜವಾದ ಆತ್ಮ ಸ್ವರೂಪ. ಇಲ್ಲಿಗಿಂತ ಮೊದಲು ನಾವು ವಿಚಾರ ಮಾಡಿದ್ವಿ ಏನದಾವಲ್ಲ, ಅವೆಲ್ಲ ಅಧ್ಯಾರೋಪ, ಆರೋಪಿತ ತತ್ವ. ಮುಂದೆ ಸತ್ತದಾಗ ಆತ್ಮನ ಮೇಲೆ ಆರೋಪ ಮಾಡಿದಂತ ತತ್ವಕ್ಕೆ ನಾನು ಅಂತ ಕೂತೀವಿ ನಾವು. ದ ಸ್ಟೂಡೆಂಟ್ ಫಾಲೋ ದಟ್. ಇಷ್ಟನ್ನ ನೀವು ಶಿಕ್ಷಣ ಮಾಡಿದ್ರೆ ರಿಮೆಂಬರ್ ದ ವೆರಿ ಶ್ರವಣ ಈಸ್ ಮೆಡಿಟೇಷನ್. ನೀವು ಶ್ರವಣನ ಒಂದು ಏನಾಗ್ತದೆ? ನಿಧಿಧ್ಯಾಸನ ಆಗ್ತದೆ, ಅದ ಒಂದು ಧ್ಯಾನ ಆಗ್ತದೆ. Not that you should sit in an ashram and keep the body straight and the body straight, half thighs closed. They are all supportive systems. ಅಲ್ರಿ ನೀವು ಪದ್ಮಾಸನದಾಗ ಕುಂತೀರಿ, ಯಾವ ಆಸನ ಕುಂತೀರಿ? ಇಷ್ಟು ಕೇಳ್ಬೇಕಾದ್ರೆ
ಕಣ್ಣು ಕೂತಿರೋ ಕಣ್ಣು ತೆಗೆದು ಕೂತಿರೋ, ಕಿವಿ ಕೆಳಗತ್ತಾಗ ಕಿವಿ ಕುತ್ಕೊಂಡು ಕೂತಿರೋ. ಕಣ್ಣು ಮೂಗಿನ ನೋಡಂತ ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು ಮೂಗಿನ ತುದಿ ನೋಡ್ಬೇಕಂತ ಎಲ್ಲಿ ಮುಗಿನ ತುದಿ ನೋಡ್ಕೊಂಡ್ ಬಿಡ್ತೀರಿ? ಇಲ್ಲ, ಅವೆಲ್ಲವನ್ನ ಏನದಾವಲ್ಲ ಅವು ನಾಮಕೆ ವಾಸ್ತೆ ಹಂಗೆ ಹೇಳಿದ್ದು. ಇದು ತಿಳ್ಕೊಳಕ ಅದನ್ನ ಹೇಳಿದ್ದು ಅದ ಅಲ್ಲ. ಎಂತ ಮಾತಾಡೋದಿಲ್ಲ. ವಾಟ್ ಮೇಕ್ಸ್ ದ ಮೆಡಿಟೇಷನ್ ಈಸ್ ಆತ್ಮಾಕಾರ ವೃತ್ತಿ. ನೀವು ಪದ್ಮಾಸನದಾಗ ಕುಂತೀರೋ, ಸ್ವಸ್ತಿಕಾಸನ ಕುಂತೀರೋ, ನೀವು ಮೂಗು ಮುಚ್ಕೊಂಡ್ ಕುಂತೀರೋ, ಕಣ್ಣು ಮೂಗಿನ ತುದಿ ನೋಡ್ಕೊಂಡ್ ಕುಂತೀರೋ, ಒಬ್ಬರು ಭೂಮಧ್ಯ ನೋಡ್ಕೊಂಡ್ ಕುಂತೀರೋ, ಅದು ಮುಖ್ಯ ಅಲ್ಲ. ಆತ್ಮಾಕಾರ ವೃತ್ತಿ ಆಗೈತೆ ಅಂದ್ರೆ ಧ್ಯಾನ ಮಾಡಿದ್ರು ಅಂತ. ಆತ್ಮಾಕಾರ ವೃತ್ತಿ ಆಗಿಲ್ಲ, ಬೇಕಾದಷ್ಟು ಮಾಡಿ ಬಂದ ಸರ್ಕಸ ಮಾಡಾಗತ್ತಿಲ್ಲ ಹೊರತು ನೀವು ಇನ್ನೂ ಆತ್ಮಾಕಾರ ವೃತ್ತಿ ಆಗಿದ್ರೆ ಧ್ಯಾನ ಮಾಡಿಲ್ಲ ಅಂತ. itself is dhyanam, and if it is an active shravanam, it is the student closely goes behind, and that is why one of the great acharya, Sureshwaracharya, a direct disciple of Shankaracharya, says, even if one does not separately sit in meditation, repeated shravanam, repeated listening to the teacher itself is a form of meditation. ನೀವು ಒಂದು ದಿನಾನು ಧ್ಯಾನ ಮಾಡಿಲ್ಲ, ಹೌದು ಮಾಡಿಲ್ಲ, ಮಾಡುವುದು ಬೇಡ, ಮಾಡಕ್ಕೂ ಹೋಗ್ಬೇಡ. ಮತ್ತೇನ್ ಮಾಡ್ಬೇಕ್ರಿ? ಗುರು ಹಿಂಗ್ ಹೇಳಿದಾಗ ಮುಕ್ತಿ ನಿಮ್ಗೆ ಆಗಾಕತ್ತೈತೇನು? ಆ ಶಬ್ದಗಳಲ್ಲಿ ಒಂದು ಅರ್ಥ ಐತಲ್ಲ, ಅರ್ಥದಲ್ಲಿ ಹೋಗಿ ನೆಲೆಯಾಗಿ ನಿಲ್ಲಾಗತ್ತೈತೇನೋ ನಿಮ್ ಮನಸ್ಸು? ನಿಲ್ಲಾಗತ್ತೈತಿ. ಅದ ಧ್ಯಾನ. ಅದಕ್ಕಿಂತ ಹೆಚ್ಚಿನ ಧ್ಯಾನ ಯಾವುದು? Therefore, you should not have the thinking that meditation should have asana, straight head, etc., etc. You should not think. ಅಲ್ರಿ, ಮತ್ತೇನ್ರಿ? ನಮ್ ಕಡೆ ಚಿಗ್ರಿ ಚಾರ್ಮ್ ಇಲ್ರಿ, ನಮ್ಮ ಮನ್ಯಾಗ ಒಂದ್ ರೂಮ್ ಸಪರೇಟ್ ರೂಮ್ ಇಲ್ರಿ, ನಮ್ಮ ಮನ್ಯಾಗ ಗದ್ದ ಭಾಳ ಇರ್ತದ್ರಿ, ನಮಗೆ ಧ್ಯಾನಕ್ಕೆ ಹೋಗೋದಿಲ್ರಿ. ಮಾರೆ ಈ ಶ್ರವಣ ಮಾಡೋ ಇದ ಧ್ಯಾನ ನಿಂದು, ಇದಕ್ಕಿಂತ ಹೆಚ್ಚಿನ ಧ್ಯಾನ ಯಾವುದೂ ಇಲ್ಲ. ಈ ದೇಹದಾಗ ಹೌದು ಅನ್ಸಾಕತ್ತೈತೆ ನಿನ್ನ ಮನಸ್ಸಿಗೆ? ಏನು ಅಲ್ಲ ಅನ್ಸಾಕತ್ತೈತೆ? ನೋಡು, ವಿಚಾರ ಮಾಡು. ಹೌದು ಅನ್ಸಾಕತ್ತೈತಂದ್ರ ಇದ ಧ್ಯಾನ. ಅಲ್ಲ ಅನ್ಸಾಕತ್ತೈತಂದ್ರ ಏನೋ ಕೊರತೆ ಐತಿ ನನ್ನಲ್ಲಿ, ಗುರುವಿನಲ್ಲಿ ಏನೋ ಗೊತ್ತಿಲ್ಲ, ನನ್ನಲ್ಲಿ ಏನೋ ಕೊರತೆ ಇದೆ, ಸಾಧನೆಯಲ್ಲಿ ನಾನು ಏನೋ ಕೊರತೆ ಮಾಡೀನಿ ಅಂತ ತಿಳ್ಕೋ. ಸಾಧನ ಚತುಷ್ಟಯ ಸುಧಾರಣೆ ಮಾಡ್ಕೋ. ವಿವೇಕ, ವೈರಾಗ್ಯ, ಉಪರತಿ, ಶ್ರದ್ಧಾ, ಸಮಾಧಾನ ಏನದಾವಲ್ಲ, ಆಮ್ಯಾಗ ಅವನ್ನೆಲ್ಲ ಮಾಡ್ಕೋ. ಅವಾಗ ಇವ ವಿಷಯನ ಹೇಳಿದಾಗ ನಿಮಗೆ ಪಟಾಯಿಸ್ಬಿಡ್ತದ. ಇದಕ್ಕಿಂತ ಹೆಚ್ಚಿಗೆ ಏನು ಇಲ್ಲ. ಹೇಳೋದು ಶಾಸ್ತ್ರ, ಹೇಳೋದು ಏನಿಲ್ಲ, ಕೇಳೋದು ಏನಿಲ್ಲ. They are all incidentals. Meditation means the mind dwelling upon teaching. ಮೆಡಿಟೇಷನ್ ಧ್ಯಾನ ಅಂತಂದ್ರ ಏನು ಗುರು ಹೇಳ್ಕೊಟ್ಟಾನಲ್ಲ ಅದನ್ನ ಮತ್ತೆ ಪುನಃ ದುಡ್ಕೊಂಡು ವಿಚಾರ ಮಾಡುದಪ್ಪ, ಮತ್ತೊಂದು ಏನಿದ್ರು ಮರಾಯ. In this shloka, Krishna says, when the mind is dwelling on the teaching, the distractions are bound to come. ಆತ್ಮಾಕಾರ ವೃತ್ತಿ ಮಾಡ್ಕೊಂತ ಕುಂತಾಗ ಹೊರಗಿಂದ ಯಾವಾಗೂ ಸಮಸ್ಯೆ ಬಂದು ನಮ್ಗೆ ಬೇರೆ ಮಂದಿ ತ್ರಾಸ ಕೊಡ್ಬೋದಲ್ಲ, ಕೊಡ್ಬೋದು. Arjuna himself will complain later. Krishna says, my mind is worse than the monkey. ಮತ್ತೆ ಮುಂದೆ ಹೇಳಾವಲ್ಲ ಅರ್ಜುನ, ಹೇಳಾವಲ್ಲ ನನ್ನ ಮನಸ್ಸು ಮಂಗ್ಯಾನಂತ ಮನಸ್ಸದ, ಕುಂತಲ್ಲೇ ಕೂಡಬಾರ್ದು, ಕೇಳಿದ್ರೆ ಸರಿಯಾಗಿ ಕೇಳಬಾರ್ದು. ನೀ ಕೇಳೋ ಮುಂದ ನನ್ನ ಮನಸ್ಸು ಎಲ್ಲೋ ಬೇರೆ ಕಡೆ ಹೋಗಿತ್ತು. ಇವತ್ತು ಅಡ್ಗೆ ಮಾಡೋ ಪಾಳೆ ನಮ್ದ ಇತ್ತು, ಆ ಅಡ್ಗೆ ಮಾಡಿದ ಮ್ಯಾಗ ಬರೀ ಆರ್ಸೆನೋ ಇಲ್ಲ ಅನ್ನೋದು ನೆನಪು. ಮುಂಜಾನೆ ಸಿಂಟೆಕ್ಸಿಗೆ ನೀರ್ ಚಾಲು ಮಾಡಿದ್ದೆ, ಅದನ್ನ ಬಂದ್ ಮಾಡಿಲ್ಲ ನೆನಪಾತು. ಅದಕ್ಕೆ ನಾ ಹೋದೆ. ನೀ ಹೇಳುವತ್ ನಾ ಕೇಳ್ಸಕ್ ಆಗಿಲ್ಲಪ್ಪ. ಏನೋ ಹೇಳಿದ್ವಿ, ಏನೋ ಶ್ರವಣನ ಧ್ಯಾನ ಅಂತ ಏನೋ ಬಾಳ ಹೇಳಿದಿ, ಎಲ್ಲಾರು ಹೇಳಿದ್ರು ಬಾಳ ಚಂದ ಹೇಳಿದ್ರಿ ಇವತ್ತಂತ. ಆದ್ರೆ ನನಗೆ ಅವತ್ತ ನನ್ನ ಮನಸ್ಸು ಎಲ್ಲಿ ಹೋಗಿತ್ತು. ಎಲ್ಲಿ ಹಾಕಕ್ ಹೋಗಿತ್ತು, ಸಿಂಟೆಕ್ಸ್ ನೀರ್ ತುಂಬಾಕಿತ್ತು, ಅದನ್ನ ಬಂದ್ ಮಾಡಕ್ ಹೋಗಿದ್ದೆ. ಹಿಂಗ ಅಡಗೇನು ಅನುಕೂಲ ಆಗ್ತಾವೆ, ಇಲ್ಲಂತಲ್ಲ. ಇಲ್ಲಿ ಅರ್ಜುನ ಇದ್ರಾಗ 34ನೇ ಶ್ಲೋಕದಾಗ ಹೇಳ್ತಾನ ನೋಡ್ರಿ, ಏನಂತ ಹೇಳ್ತಾನ ನೋಡ್ರಿ. 34ನೇ ಶ್ಲೋಕದಾಗ ಏನ್ ಹೇಳ್ತಾನ ಅದನ್ನ ಬಂದಾಗ ಒಂದು ನೋಡೋಣ. ಈಗ ಸದ್ಯ ಅಷ್ಟ ಹೋಗುದು. ಸಂಚರ ಹಿಂಗ್ ಕೃಷ್ಣ ಪ್ರಮಾತಿ ಬಲಭದ್ರಡಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯುರೇವ ದುಷ್ಕರಂ ಸುದುಷ್ಕರಂ. ಏ ಕೃಷ್ಣ, ಈ ಮನಸ್ಸು ಬಹಳ ಚಂಚಲ ಅದ. ಇದು
ಮಂಥನ ಸ್ವಭಾವ ಉಳ್ಳದ, ಚಂಚಲ ಅದ, ಬಹಳ ದೃಢವಾದದ್ದು, ಬಲಶಾಲಿ ಅದ. ಇದು ಮನಸ್ಸು ಹಗರಿಲ್ಲ. ಅದನ್ನ ವಶದಲ್ಲಿಡುವುದು ನಾನು ವಾಯುವನ್ನು ತಡೆಯುವಂತೆ ಅತ್ಯಂತ ದುಷ್ಕರವಾದದ್ದೆಂದು ತಿಳಿಯ ಬಯಸುತ್ತೇನೆ. ಅಲ್ಲಿ ವಾಯುವನ್ನು ಕಂಟ್ರೋಲ್ ಮಾಡೋದಾಗೈತಿ, ನಿಯಂತ್ರಣ ಮಾಡಾಕೈತಿ. ಹಂಗ ಈ ಮನಸ್ಸನ್ನು ನಿಯಂತ್ರಣ ಮಾಡಂತೇಳಿ ಭಗವಂತ ನನಗೆ ಬಹಳ ಕಷ್ಟ ಆಗೈತಿ ಅಂತ. ಮೈ ಮೈಂಡ್ ಅತಿ ಚಂಚಲಂ, ನನ್ನ ಮನಸ್ಸು ಬಹಳ ಚಂಚಲ ಐತ್ರಿ. ಮೈಂಡ್ ನೀವ್ ಹೇಳಿದಂಗ ಮನಸ್ಸನ್ನ ಧ್ಯಾನಕ್ಕೆ ಕುಂಡ್ರಸಾಕ ನಿಮ್ ಕಡೆ ನಾ ಕೇಳ್ತಿ ಅಂತ ನನಗೇನು ಅನಿಸ್ಬಾರ್ದು. And Krishnaji, do not feel bad if your mind is restless, because everybody mind is restless. ಅಲ್ಲಪ್ಪ, ನಿನ್ನ ಮನಸ್ಸು ಎಷ್ಟು ಚಂಚಲಶೀಲ ಐತಿ, ಅಷ್ಟ ಏನ್ ಸಾಧನೆ ಮಾಡಿರಲ್ಲ ಸಿದ್ಧಾರೂಢರು, ಸ್ವಾಮಿ ವಿವೇಕಾನಂದರು, ಅವ್ರದ್ದು ಮನಸ್ಸು ಅಷ್ಟ ಚಂಚಲ ಇತ್ತು. ಇವಾಗ ನಿಮ್ಮೊಬ್ಬನ ಮನಸ್ಸಲ್ಲ, ಎಲ್ಲರ ಮನಸ್ಸು ಅಷ್ಟು ಚಂಚಲ ಐತಿ. Then at least some ಸಮಾಧಾನಂ. ಸೊ ಎವ್ರಿ ಒನ್ ಹ್ಯಾಸ್ ದಿಸ್ ಪ್ರಾಬ್ಲಮ್. ಅಲ್ರಿ ಸಮಸ್ಯೆ ಎಲ್ಲರೂ ಸಿದ್ಧಾರೂಢರಿಗಿತ್ತಲ್ರಿ, ಹೌದ್ರಿ ಅವ್ರಿಗೆ ಇತ್ತು. ಆದ್ರೂ ಅವ್ರಿಗೆ ಅದು ಪ್ರಯತ್ನ ಮಾಡಿದ್ರು. ಹೌದಲ್ರಿ, ಪ್ರಯತ್ನ ಮಾಡೋದಿಲ್ರಿ. ಈಗ ನಾಳಿಂದ ನಾನು ಮಾಡ್ತೇನೆ, ಹಿಂಗ್ ಮಾಡ್ರಿ, ನಾಳಿಂದ ನೀವು ಮಾಡ್ರಿ. ಶರೀರಧಾರಿಯಾಗಿ ಬಂದು ಪರಮಾತ್ಮ ಸ್ವರೂಪ ಆದಂತ ಸಿದ್ಧಾರೂಢರು ನಮಗೆ ಮಾರ್ಗದರ್ಶನ ಮಾಡಕ್ ಬಂದಿದ್ರು. ನೋಡಪ್ಪ, ನಾನು ಮನುಷ್ಯ ಆಕಾರ ಧರಿಸಿ ನಾನು ಪರಮಾತ್ಮ ಆಗುವಂತ ವಿದ್ಯೆಯನ್ನ ಕಲ್ಕೊಂಡೆ ಗುರುವಿನಿಂದ. ಅದನ್ನ ಕಲಿಸಿದೆ. ಅದನ್ನು ಮತ್ತೆ ಎಲ್ಲರೂ ಕಲಿಸಿ ಹೇಳಿ ಹೋಗಿ, ಮತ್ತೆ ಇನ್ನೂ ನೀವು ಅಲ್ಲೇ ಕುಂತ್ರ ನಾ ಏನ್ ಮಾಡ್ಲಿ ಅಂತ. ಯಾರು? ಭಗವಂತ, ಗುರುವಿನ ರೂಪದಾಗ ಬಂದಂತ ಭಗವಂತ. ಸೊ ಎವ್ರಿ ಒನ್ ಹ್ಯಾಸ್ ದಿಸ್ ಪ್ರಾಬ್ಲಮ್. ಪ್ರತಿಯೊಬ್ಬ ಮನುಷ್ಯಧಾರಿಯಾಗಿ ಬಂದವನಿಗೆ ಇದು ಸಮಸ್ಯೆ ಇರುದ, ಅವತಾರಿಕ ಶರೀರದಾಗ ಇರುದ. ಆದ್ರೆ ಅವ್ರು ಗೆಲ್ತಾರ, ಪ್ರಯತ್ನ ಮಾಡಿ ಗೆಲ್ತಾರ. ನೀವು ಪ್ರಯತ್ನ ಮಾಡಿರ ನಿಮಗೂ ಸಾಧ್ಯ ಅದ. That is why it is incorporated in Gita itself. So Krishna says, Chanchalam mana Krishna Nishcharati. The fickleness, restless, extrovert mind will go out. Nishcharati means like the child, it will run away. The mother keeps on her lap like a spring. It will get up and run. ಕೂಸಿನ ಹಿಡ್ಕೋತಾಳ ಮಗಳು, ತಾಯಿ. ಅದು ಮಗು ಏನಾಗ್ತದೆ, ಊಟ ಆತ ಹೊಟ್ಟೆ ತುಂಬುತ್ತಲಂತೆ ಓಡೋಕ, ಗೆಳೆಯರ ಹತ್ರ ಓಡೋಕು. ಸೊ ಚಂಚಲಂ ಮನಃ, ಮನಸ್ಸು ಅನ್ನುವಂಥದ್ದು ಮಗು ಇದ್ದಂಗದ, ಚಂಚಲದ, ಮಂಗೆ ಇದ್ದಂಗದ ಅಂತ ನಾವು. ರೆಸ್ಟ್ಲೆಸ್ ಪೀಪಲ್ ವಯೋಲೇಟ್ ದ ಮೈಂಡ್. ನಿಶ್ಚರತಿ, ಇಟ್ ಗೋಸ್ ಔಟ್, ಹೊರಗೆ ಹೋಗ್ತೈತ್ರಿ. ಭಗವಂತನ ಹತ್ರ ಭಾಳ ಒಳ್ಳೆದಿರ್ತಾವ. ಯತಃ ಬಿಕಾಸ್ ಆಫ್ ವೇರಿಯಸ್ ಸೆನ್ಸ್ ಆಬ್ಜೆಕ್ಟ್ಸ್ ಡಿಸ್ಟ್ರಾಕ್ಟಿಂಗ್ ದ ಮೈಂಡ್. ಈ ಪಂಚಮಹಾ ವಿಷಯಗಳು ಏನದಾವಲ್ಲ, ಗಂಧಗಳು ನನ್ನ 5 ಇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಆಕರ್ಷಣೆ ಮಾಡಿಬಿಡ್ತಾವ. ಅವಾಗ ಆ ಆಕರ್ಷಣೆ ಮಾಡಿದ್ಮೇಲೆ ಇದು ಏನಾಗ್ತದೆ, ಇದು ಇದ್ದಂಗೆ ಆಗಿಬಿಡ್ತದೆ. ಆತ್ಮತತ್ವ ಅನ್ನೋದು ನನಗೆ ಇದ್ದಂಗೆ ಆಗಿಬಿಡ್ತದೆ. ಬಿಕಾಸ್ ಆಫ್ ಒನ್ ಸೆಲ್ಫ್ ಆಬ್ಜೆಕ್ಟ್ ಆರ್ ದ ಅದರ್. ಇಟ್ ಮೇ ಬಿ ಟು ಹಿಯರ್ ದ ಹಾರ್ನ್ ಆಫ್ ದ ಕಾರ್ ಅಂಡ್ ಸಡನ್ಲಿ ಯು ರಿಮೆಂಬರ್ ಯುವರ್ ಕಾರ್ which has been given to service and never given back. ನನ್ನ ಕಾರ್ ಎಲ್ಲಿ ಹೋಯ್ತು, ನಾನು ಎಲ್ಲಿ ಹೋದ್, ನನ್ನ ಕಾರ್ ಎಲ್ಲಿ ಹೋಯ್ತು, ನೆನಪ ಇಲ್ಲ. ನನ್ನ ಕಾರ್ ಎಲ್ಲ ಗೊತ್ತಿಲ್ಲ, ನಾನ ಸರ್ವಿಸಿಂಗ್ ಕೊಟ್ಟು ಬಂದೇನಿ, ಹೊಳ್ಳಿ ತಗೊಂಡ್ಬರ್ಬೇಕು, ನೆನಪ ಇಲ್ಲ. ಯಾರೋ ಕಾರ್ ಹಾರ್ ನೋಡಿದ್ರು ಅವಾಗ ನಾವು ನೆನಪ. ಹಂಗ ಈ ಮನಸ್ಸು ಏನ್ದ ಕುಂತಲದ. ಅಂಡ್ ಫ್ರಮ್ ದ್ಯಾಟ್ ಯು ವಿಲ್ ಥಿಂಕ್ ದ್ಯಾಟ್ ಎ ನ್ಯೂ ಕಾರ್ that you wanted to buy, and then you think whether to buy Indica or Maruti, which car you want, then you go on and on. You are supposed to do Atma Dhyanam, ending up in Kara Dhyanam. ಬೇಕಾರ ಹೋಗ್ಯಾರ ಅಲ್ರಿ. ಆತ್ಮ ಧ್ಯಾನ ಬಿಟ್ಟು ಕಾರ ಧ್ಯಾನ ಮಾಡಕತ್ಬಿಟ್ಟು ಹಂಗಾಗ್ತದ. ಅದಕ್ಕೆ ಮನಸ್ಸು ಸ್ವಭಾವನ ಅದನ್ನ ಪಡೆದು ಮನಸ್ಸಿಗೆ ರಗಿಸ್ಬೇಕು. ನೀ ಭಾಳ ಶರಣದಿ, ನಾ ಹೇಳಿದ್ದೆಲ್ಲ ಮಾಡಿ ಇಂಜಿಮಟಾನು ಇದನ್ನು ಕೂಡ ಮಾಡ್ತಿದಿ, ನಿನಗಾಗ್ಲಿಕ್ಕಂದ್ರೆ ಯಾವ್ದಾದ್ರು ಜಗತ್ನಾಗ ನಿನ್ನಂತ ಶೆಣ್ಯಾಗ ಯಾರದಾರ ಅನ್ಬೇಕಾದ್ರೆ ಮನಸ್ಸಿಗೆ ರಮಿಸ್ಬೇಕು. ಮತ್ತೊಂದು ಕಾಪಿಗೆ ಹೆಂಗ್ ರಮಿಸ್ತೇವಲ್ಲ ಹಂಗ ಮನಸ್ಸಿಗೆ ರಮಿಸ್ಬೇಕು. ನೀ ಭಾಳ ಶೆಣ್ಯಾದಿ, ನೀ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀನಿ, ಫಸ್ಟ್ ರ್ಯಾಂಕ ಬರ್ತೀನಿ ಅಂತ ಹೇಳ್ಬೇಕಾಗುತ್ತೆ. ಏನಾಗೈತಿ ರಮಿಸ್ಬೇಕದು. ಸೊ ಕೃಷ್ಣ ಸೇ ಇಟ್ ಈಸ್ ನ್ಯಾಚುರಲ್, ಡೋ ನಾಟ್ ಫೀಲ್ ಗಿಲ್ಟಿ, ಇಟ್ ಈಸ್ ವೆರಿ ವೆರಿ ನ್ಯಾಚುರಲ್. ನೋಡ್ರಿ, ನಮ್ ಮನಸ್ಸು ಹಿಂಗಾದ ಅಂತ ತಿಳ್ಕೊಂಡು ಎಲ್ಲರೂ ತಪ್ಪಿತಸ್ಥ ಭಾವನೆಯನ್ನು ಹೊಂದಬೇಡ್ರಿ. ಎಲ್ಲರ ಮನಸ್ಸು ಹಂಗ ಐತಿ. ಯಾರು ಸಾಧನೆ ಮಾಡಿ ಗೆದ್ದಾರಲ್ಲ ಈ ಮನಸ್ಸನ್ನ, ಅವರು ಕೂಡ ಸಾಧನೆಯಿಂದ ಗೆದ್ದಾರ.
ಅವ್ರದ್ದು ಮನಸ್ಸು ನಮ್ಮಂಗ ಇತ್ತಂತ ನೋಡ್ರಿ. ಹೌದ್ರಿ ಹೌದ್ರಿ. ಯಥಾ means because of any external factor, mind will stray away. ಯಾವುದೋ ಹೊರಗಿನ ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳಿಗೆ ಮನಸ್ಸು ಹರಿದುತ್ತದೆ. And external factor need not be an inanimate. ಆ ಹೊರಗಿನ ವಸ್ತು ಅದು ಜೀವಂತ ಇರ್ಬೇಕಂತಲ್ಲ. ಇಟ್ ಕ್ಯಾನ್ ಬಿ ಎ ಪರ್ಸನ್ ಆಲ್ಸೋ. ಆ ಮನುಷ್ಯನ ಇರ್ಬೋದು. ಸಡನ್ಲಿ ಯು ರಿಮೆಂಬರ್ ಹಸ್ಬೆಂಡ್, ವೈಫ್, ಫಾದರ್, ಮದರ್, ಚಿಲ್ಡ್ರನ್. ನೋಡ್ರಿ, ಸಡನ್ಲಿ ಒಮ್ಮೆಲೆ ತಾಯಿ ನೆನಪಾಗ್ತಾಳ, ಮಗಳು ಎಲ್ಲೋ ದೂರದಾಗ ನೌಕರಿ ಮಾಡುವಂತ ಮಗ ನೆನಪಾಗ್ತಾನೆ. ಯಾರ್ದೋ ಮಗನ್ ನೋಡ್ತಾನ, ತನ್ನ ಮಗನ್ ನೆನಪಾಗ್ತದೆ. ಮಗನ ಕಡೆ ಹೋಗ್ಬೇಕು ಮನಸ್ಸು, ಆತ್ಮ ಕಡೆ ಹರಿಯಂಗಿಲ್ಲ. ಲಿವಿಂಗ್ ಆರ್ ನಾನ್ ಲಿವಿಂಗ್, ಯಾವುದೇ ಒಂದು ಜೀವಂತ ವಸ್ತು ಇರಲಿ ಅಥವಾ ಒಂದು ನಿರ್ಜೀವ ವಸ್ತು ಇದ್ರ ಅದು ನೆನಪಿಗೆ ಬಂತು ಅಂದ್ರೆ ಆತ್ಮ ವಿಚಾರ ಮಾಡಕ್ ಅವಕಾಶ ಕೊಡೋದಿಲ್ಲ. ಅಷ್ಟಾಗ್ರಿ, ನಮ್ಮ ಮನ್ಯಾಗ ಸಾಕಿದ ನಾಯಿ ಬೆಕ್ಕು ನಮಗೆ ಅಕಸ್ಮಾತ್ ಒಂದು ನಾಯಿ ಇತ್ತಪ್ಪ ನಮ್ಮ ಮನ್ಯಾಗ, ಏನಿತ್ರಿ ಅದು ನಾಯಿ ಪಾಪ 10 ವರ್ಷ ಇತ್ತು, ಸತ್ತು ಹೋತ್ ನೋಡ್ರಿ. ಈಗಾದ್ರೂ ನೆನಸ್ತೇವ ಅದನ್ನ ನಾಯಿನಂತ. ನಾಯಿ ಕಡೆ ಹೋದ್ ಈಗ ಆತ್ಮಾಕಾರ ವೃತ್ತಿ ಹೋಗೇ ಬಿಡುತ್ತೆ, ನಾಯಿ ಕಡೆ ಹೋದ್ ಮನಸ್ಸು. Non living as a pet dog, for some people that is loved more than the family member. ಮನ್ಯಾಗ ಸಾಕಿದಂತ ನಾಯಿ ಬೆಕ್ಕುಗಳನ್ನ ಹೆಚ್ಚಿಗೆ ಪ್ರೀತಿ ಮಾಡುವ ಜನ ಅದರ, ತಮ್ಮ ಮಂದಿನ ಪ್ರೀತಿ ಮಾಡುದಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಪ್ರೀತಿ ಆ ಬೆಕ್ಕು ಸಾಕಿದಂತ ನಾಯಿನ ಪ್ರೀತಿ ಮಾಡುವಂತ ಜನ ಅದ. ಎನಿಥಿಂಗ್ ಇನ್ ಫ್ಯಾಕ್ಟ್ ಇನ್ ಭಾಗವತಂ ಜಡಭರತ gets distracted by a deer. ಮಹಾಭಾರತದಲ್ಲಿ ಕಥೆ ಬರ್ತದ, ಅದ್ರ ಜಡಭರತ ಅನ್ನುವಂತ ಒಬ್ಬ ಸಾಧಕ ಅದನ. ಅವಾಗ ಆ ಜಿಂಕಿ ಮ್ಯಾಗ ಮೋಹ ಆಗಿ ಜಿಂಕಿ ಜನ್ಮ ಕೂಡ ಬಂದು ಹೋಗ್ತದ ಅವಾಗ. ಆಮೇಲೆ ಮೋಕ್ಷ ಆಗ್ತದೆ. ಜಡಭರತನ ಕಥೆ ಕ್ಯಾನ್ ಯು ಇಮ್ಯಾಜಿನ್? ಇದನ್ನ ಊಹಾ ಮಾಡಕ್ ಸಾಧ್ಯ ಅದ ನಿಮ್ಗೆ? ಅವೇನು ಹಗಲು ಸಾಧನೆ ಮಾಡಿದ್ದೆ ನಾವು? ಸಾಧನೆಯ ಕೊನೆಯ ಮೆಟ್ಟಿಲ ಮ್ಯಾಗಿದ್ದ ಅದು ಒಂದು ಜಿಂಕಿ ತಗೊಂಬಂದು ಸಾಕಿದ, ಅದು ಸತ್ತು ಹೋಗ್ಬಿಡ್ತು. ಅದ ಚಿಂತೆ ಹಾಸ್ಬಿಡ್ತು. ಇಲ್ಲ ಜಡಭರತ ಆದ್ರೂ ಆ ಜಿಂಕಿ ತಲೆಯಾಗ ಉಳ್ಕೊಂಡಿದ್ದಕ್ಕೆ ಜಿಂಕಿ ಜನ್ಮ ಒಂದು ಬಂದು ಹೋಗ್ ಮುಂದೆ ಮತ್ತೆ ಮನುಷ್ಯ ಜನ್ಮ ಬಂದು ಆವಾಗ ಮುಕ್ತಾಕ. So much determination that he gave up his kingdom or entire family to gave up and the one deer became a deer. ನೋಡ್ರಿ, ರಾಜ್ಯವನ್ನು ತ್ಯಾಗ ಮಾಡಿ ಬಂದಿದ್ದ, ವರ್ಷ ತಪಸ್ ಮಾಡಿದ್ದ. ಅಂತದು ಒಂದು ಸಿಗಲಿ ಅವಾಗ ಮೋಹಕ ಒಳಗ್ ಮಾಡುತ್ತೆ. ಆದ್ದರಿಂದ ಆತ್ಮೀಯರೇ, ಈ ಮನಸ್ಸು ಎಲ್ಲರಿಗೂ ಹಂಗಾದ. ಯಾರ ಸಾಧನೆ ಮಾಡಲ್ಲ ಅವ್ರು ಪಳಗಿಸ ಕಷ್ಟಪಟ್ಟಾರ್ರಿ ಬಾಳ. ಸಿದ್ಧಾರ್ಥ ಬಾಳ ಕಷ್ಟಪಟ್ಟಾರ್ರಿ. ನಾವು ಹಾಕ್ಕೊಡೋದು ಬೇಕಾಗಿಲ್ಲ, ಎಲ್ಲ ರೆಡಿಮೇಡ್ ಐತೆ ನಮಗ ಫುಡ್. ಬರೀ ಊಟ ಮಾಡೋದಷ್ಟೇ. ಊಟ ಮಾಡೋದು ಪಚನ ಮಾಡ್ಕೋಬೇಕು ನೋಡ್ರಿ. ಅದನ್ನ ಪಚನ ಮಾಡ್ಕೊಂಡ್ವಿ, ರಕ್ತ ಮಾಡ್ಕೊಂಡ್ವಿ ಅಂತಂದ್ರೆ ನಿಜಗೂಢ ಕೈಬಲ್ಯ ಪದ್ಧತಿ ಆಗ್ಲಿ, ಪರಮಾನುಭೂತಿ ಆಗ್ಲಿ, ಅನುಭವ ಸಾರ ಆಗ್ಲಿ, ಪರಮಾರ್ಥ ಗೀತೆ ಆಗ್ಲಿ, ವಿವೇಕ ಚಿಂತಾಮಣಿ ಆಗ್ಲಿ, ಭಗವದ್ಗೀತೆ ಈ ಸಂಸ್ಕೃತ ಗ್ರಂಥನ ಬೇಡ. ನಮ್ಮ ಕನ್ನಡ ಅಭಿಮಾನಿಗಳಾಗಿ ಅವನ್ನಷ್ಟ ಅಭ್ಯಾಸ ಮಾಡಿದ್ರು ಸಾಕು, ಹೊಟ್ಟು ತುಂಬಿ ಹಾರು ಹೋಗ್ತದೆ. That is why it is called deer. Then he started bringing up the deer, and all the time Bhagavatam, it is beautifully described. ಹೋಗ್ರಿ ಭಾಗವತ ನೋಡ್ರಿ, ಅಲ್ಲಿ ಹೆಂಗ್ ಒಳ್ಳೆ ಮಾಡೋದು. All the time he thought of that. Whenever he goes to think of that deer, what will be doing, and at the time of death also it is the deer, and the next janma he became deer. It can be anything. ನೋಡ್ರಿ, ಯಾವಾಗ್ಲೂ ಆತ್ಮಜ್ಞಾನ ಬಿಟ್ಟ ಚಿಗುರಿನ ಚಿಂತೆ ಮಾಡಕತ್ತ. ಅದು ಊಟ ಮಾಡೈತೆ ಇಲ್ಲೋ, ಅದು ನೀರ್ ಕುಡ್ದೈತೆ ಇಲ್ಲೋ, ಅದು ನೀರ್ ತೆಗೈತೆ ಇಲ್ಲೋ, ಇದ ವಿಚಾರ ಮಾಡಕತ್ತ. ಅದಕ್ಕೆ ಆರಾಮಿಲ್ಲ ಅಂದ್ರೆ ಔಷಧ ಉಪಚಾರ ತಂದು ಹಾಕುದು ಮಾಡುದು. ಅದು ಸತ್ತ ಹೋಗ್ಬಿಡ್ತು. ಸತ್ತು ಹೋದ್ರು ಅದ್ರ ವಿಚಾರ ಬಿಡ್ಲಿಲ್ಲ. ಇವ ಏನಾದ ಮುಂದೆ ಇವನ ಜೀವಿಕೆಯಾಗಿ ಹುಡ್ತಾನೆ. When the mind is distracted, what should one do? ಯಾವಾಗ ಹಿಂಗ ಮನಸ್ಸು ಎಳ್ಕೊಂಡು ಹೋಗ್ತದ ವಿಷಯಗಳಂತ್ರ, ಅವಾಗ ಏನ್ ಮಾಡ್ಬೇಕು ನಾವು ಅಂದ್ರ ತತಃ ನಿಯಮ್ಯ. ಅವಾಗ ನಿಯಮದಿಂದ ಅದನ್ನ ಎಳ್ಕೊಂಡು ಬರ್ಬೇಕು. Withdraw the mind from those respective objectives. So withdraw the mind from those respective objects by telling yourself that nothing belongs to me. ನೋಡಿ, ಇವ್ಯಾವು ನನಗೆ ಸಂಬಂಧಪಟ್ಟಿದ್ವಲ್ಲ, ಇವುಗಳ ಒಂದಿಗೆ ಗೆಳತನ ಮಾಡಕ್ ಹೋಗ್ಬೇಡ, ಇವುಗಳ ಒಂದಿಗೆ ಅಂಟು ಹಚ್ಕೊಳಕ್ ಹೋಗ್ಬೇಡ. For me to get obsessed with them, obsession comes because of ownership. ಅವು ನಾನು ಓದಿ ತಿಳ್ಕೊಂಡಿ ಅಂತಂದ್ರ
ಅವಾಗ ನಿನಗ ಅದ್ರ ಮ್ಯಾಗ ಪ್ರೀತಿ ಉಂಟಾಗ ಅವ್ ನನಗೂ ಅಲ್ಲ ಅಂತ ತಿಳ್ಕೊಂಡು ಮೊದಲೇ ಒಂದೇ ಸ್ಟೆಪ್ ನಾನು ಅಲ್ಲ ಅಲ್ಲಪ್ಪ, ಇದು ಭಗವಂತ ನನಗೆ ಉಪಯೋಗ ಮಾಡಕ್ ಕೊಟ್ಟಂತ ಒಂದು ಕಾಣಿಕೆ. ಇದೆಲ್ಲ ಬಾಡಿಗೆ ಸಾಮಾನು ಅಂತ ತಿಳ್ಕೊಂಡ್ಬಿಟ್ಟು ಇದ್ರ ಮ್ಯಾಗ ಮೋಹ ಹುಟ್ಟುವುದೇ ಇಲ್ಲ. ನಾವ್ ಇದು ನಂದು ಅಂತ ಕುಂತೇವಲ್ಲ, ಅಲ್ಲಿ ಮೋಹ ಹುಟ್ಟದ. ಆಬ್ಸೆಷನ್ ಕಮ್ಸ್ ಬಿಕಾಸ್ ಆಫ್ ಓನರ್ಶಿಪ್. ನಂದು, ನಾ ಮಾಲಕ. ಯಾರು ಕಟ್ಸ್ಯಾರಿ ಮನಿ? ನಾ ಕಟ್ಸಿ. ಅಂಡ್ ದೇರ್ ಫೋರ್ ನೆವರ್ ಓನ್ ಎನಿಥಿಂಗ್. ಎಲ್ಲ ಯಾವುದು ನಂದು ಅನ್ನಕ್ ಹೋಗಲ್ಲ, ಎಲ್ಲ ಭಗವಂತ ನನ್ನ ಪಾರಾಗ. ಇವನ್ ದೋ ಫಾರ್ ವರ್ಲ್ಡ್ಲಿ ಪರ್ಪಸಸ್ ಯು ಮೇ ಓನ್ ಎ ಹೌಸ್, ಎ ಕಾರ್. ನೀವೊಂದು ಕಾರ್ ತಗೊಂಡಿರ್ಬಹುದು, ಮನಿ ಕಟ್ಟಿರ್ಬಹುದು, ಹೊಲ ಹಿಡಿದಿರ್ಬಹುದು, ಜಗತ್ನಾಗ ಏನ್ ಮಾಡಿರ್ಬಹುದು. ಆದ್ರೆ ಏನನ್ನು ಇದೆಲ್ಲ ಭಗವಂತ ನನ್ಗೆ ಉಪಯೋಗ ಮಾಡಕ್ ಕೊಟ್ಟಾನೆ. ಐ ಡು ನಾಟ್ ಟೆಲ್ ಟು ಸೆಲ್ ಇಟ್. ನೀವು ಮಾರ್ ಅಂತ ಹೇಳೋದಂತಾರ. ಇದು ಭಗವಂತನ ತಿಳ್ಕೊಂಡು ಉಪಯೋಗ ಮಾಡ್ರಿ. ನೀವ ಗಳಿಸಿರ ಬರಕ್ ನೀವ ರೊಕ್ಕ ಕೊಟ್ಟಿರಿ ಅಂತ ತಿಳ್ಕೊಡ್ರಿ. ಬ್ಯಾಡ ನಂಗೆ, ನಾವು ಭಗವಂತ ಏನ್ ಕೊಟ್ಟಿರಿ ರೊಕ್ಕ? ಭಗವಂತ ನೀವ ದುಡಿದು ಕೊಟ್ಟಿರಿ ರೊಕ್ಕ ಕೊಟ್ಟವ ಯಾರು ನಿಮಗೆ? ಭಗವಂತ ಅಲ್ಲ. You do not come and stand before me saying, because of me you sold everything. Where can I give your accommodation? I do not want to sell your house or a car. Let ownership be functional ownership, but the innermost heart, let it be remembered, nothing belongs to me. ಮನಿ ಮಾರ್ರಿ, ಹೊಲ ಮಾರ್ರಿ ಅಂತ ಹೇಳಂಗಿಲ್ಲ ಅಪ್ಪೋರು. ಹೊಲ ಗಳಿಸಿದ ಇರ್ಲಿ, ಮನಿ ಐತೆ ಇರ್ಲಿ, ಮತ್ತೆ ಕಾರ್ ಐತೆ ಇರ್ಲಿ. ಭಗವಂತ ಉಪಯೋಗ ಮಾಡಕ್ ಕೊಟ್ಟಾನ ಅಂತ ತಿಳ್ಕೊಳ್ರಿ. ಭಗವಂತ ನೀವು ಅಂತ ತಿಳ್ಕೊಂಡು ಉಪಯೋಗ ಮಾಡಿ. ಅದ್ರ ಮ್ಯಾಗ ಅಧಿಕಾರ ನಂದು ಅನ್ನುವಂತ ಚಾಪ್ ಹಾಕಕ್ ಹೋಗ್ಬೇಡ್ರಿ. ಎವ್ರಿಥಿಂಗ್ ಈಸ್ ಟೆಂಪರರಿ ಗಿಫ್ಟ್ ಫ್ರಮ್ ದ ಲಾರ್ಡ್. ತಾತ್ಪೂರ್ತಿಕವಾಗಿ ಭಗವಂತ ನಮ್ಗೆ ಉಪಯೋಗ ಮಾಡಕ್ ಕೊಟ್ಟಾನ ಅಂತ ತಿಳ್ಕೊಬೇಕು. ಇವೆಲ್ಲ ಲಾರ್ಡ್ ಹ್ಯಾಸ್ ಬ್ಲೆಸ್ಡ್ ಮೀ with certain things, and using those things I have to grow. ಏನು ಭಗವಂತ ಕೊಟ್ಟಾನಲ್ಲ ನನ್ನ ಸಲಕರಣೆನ, ಅವುಗಳನ್ನ ನಾವು ಉಪಯೋಗ ಮಾಡಿಕೊಂಡು ನಾನು ಬೆಳೆದು ಅವುಗಳಲ್ಲಿ ಬಿಟ್ಟು ಸುಖದಿಂದ ಇರುವಂತ ಕಲೆಯನ್ನ ಕಲಿಬೇಕು. ಒಂದ್ ಮಗು ನಾ ತಾಯಿ ಹೊಟ್ಟಾಗಿರ್ತೇನೆ ಸಾಯಿ ಮಠ ಅಂದ್ರೆ ಹೆಂಗ ಆದಿತ್ರಿ ಆ ತಾಯಿ ಪರಿಸ್ಥಿತಿ? 9 ತಿಂಗಳ 9 ದಿನ ಹಿಡಿದ ವಜ್ಜಾಗೈತಿ. ಮುಂದದ ಕೂಸು ಹೊರಗೆ ಬಂದು ತಾನ ನಿಂತು ಊಟ ಮಾಡುವಂತ ಶಕ್ತಿ ಪಡೆದು ತಾನ ಎದಿ ಹಾಲು ಬಿಟ್ಟು ಸ್ವಲ್ಪ ಮಮ್ಮು ಹಾಲು ಉಣ್ಬೇಕು, ಆಮ್ಯಾಗಿಂದ ಮಮ್ಮು ಸಾರು ಉಣ್ಬೇಕು, ಆಮ್ಯಾಗಿಂದ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ತಿನ್ಬೇಕು, ಆಮ್ಯಾಗಿಂದ ಕಟಕ್ ರೊಟ್ಟಿ ತಿನ್ಬೇಕು. ಏನ್ರಿ? ಹಂಗ ಬೆಳಿಬೇಕದ್ ಮಗು. ಹಂಗ ನಾವು ಕೂಡ ಈ ವಿಷಯ ವಸ್ತುಗಳಿಂದ ಇಲ್ಲದನ್ನ ಸ್ವತಂತ್ರವಾಗಿ ಬದುಕಿ ಸುಖದಿಂದ ಇರುವಂತ ಕಲೆಯನ್ನ ಕಲ್ಕೋಬೇಕಾಗ್ಯದ, ಬೆಳಿಬೇಕಾಗ್ಯದ ಒಳಗ್ ನಾವು. ಐ ಶುಡ್ ನಾಟ್ ಗೆಟ್ ಸ್ಟ್ರಕ್. ನಾವೆಲ್ಲೇ ಅಲ್ಲೇ ನಿಂತ್ಕೋಬಾರ್ದು, ಸಾಧನೆಯಾಗಿ ಅರ್ಧ ದಾರಿಗೆ ಬಂದು ನಿಂತ್ಕೋಬಾರ್ದು. ಐ ಶುಡ್ ನಾಟ್ ಫಾಲ್ ಇನ್ ಲವ್ ವಿತ್ ಎ ಪರ್ಟಿಕ್ಯುಲರ್ ಸ್ಕೂಲ್ ಆರ್ ಪರ್ಮನೆಂಟ್ ರಿಮೇನ್ ದೇರ್ ಓನ್ಲಿ. ಸಾಲಿಗೆ ಹಚ್ಚಾರಪ್ಪ ನಮ್ಮಪ್ಪ, ಒಂದೆತ್ತ ಹಚ್ಚಾರ. ಒಂದೆತ್ತ ಈ ವರ್ಷ ಮುಗೀತು, ಮುಂದ್ ವರ್ಷ 2ನೇತ್ತಕ್ಕೆ ಹೋಗ್ಬೇಕು, ಮುಂದ್ ವರ್ಷ 3ನೇತ್ತಕ್ಕೆ ಹೋಗ್ಬೇಕು, ಮುಂದ್ ವರ್ಷ 4ನೇತ್ತಕ್ಕೆ ಹೋಗ್ಬೇಕು. ಇಲ್ಲ, ನಾನು ಸಾಲಿ ಮ್ಯಾಗ ಬಾಳ ಪ್ರೀತಿ ಇದೀನಿ, ನಾ ಪ್ರತಿ ವರ್ಷ 1ನೇತ್ತಕ್ಕ ಕುಂಡಿರ್ತೀನಿ ಅಂದ್ರೆ ಏನ್ ಅನ್ನಂಗಾತು? ಸಾಧನೆ ಮಾಡಿದ್ಯೋ? ಫೇಲ್ ಆಗಿ ಅಂತ ಅರ್ಥಲ್ಲ. ನೀನು ಪ್ರತಿ ವರ್ಷ 1ನೇತ್ತಕ್ಕೆ ಕುಂಡಿರ್ತಿ ಅಂದ್ರ ಸಾಧಕನ ಅಲ್ಲ ಅನ್ನಂಗಾತೀನಿ. So permanently sit there, loving the teacher is one thing, remaining in the class permanently is another thing. Love the teacher and get out. ಪ್ರೀತಿ ಮಾಡು ಗುರುಗಳನ್ನ, ನಾ ಅಲ್ಲೇ ಇರ್ತೀನಿ ಅನ್ನಕ್ ಹೋಗ್ಬೇಡ. ಓನರ್ಶಿಪ್ ಇಸ್ ಅ ಕಾಸ್ ಆಫ್ ಅಬ್ಸೆಷನ್. ನೀನು ಇದು ನಂದು ಅನ್ನಕ್ ಹೋಗ್ಬೇಡ. ಭಗವಂತ ಕೊಟ್ಟ, ಭಗವಂತಂದು ಅನ್ನ ಪಾರಾಗ. Obsession is a cause of distraction and distraction is obstacle. ನೀ ಯಜಮಾನ ಆದಿ ನಿನ್ನ ಮನಸ್ಸನ್ನು ಹರಣ ಮಾಡ್ತೈತಿ ನೋಡು. ನಿನ್ನ ಮನಸ್ಸು ಜಗ್ಗೆ ಬಿಡ್ತದ. ಒಂದಾಗೈತಿ ಕಾರ, ಇನ್ನೊಂದು ಕಾರ್ ತಗೋಬೇಕು ಅಂತ. 2 ಕಾರ್ ಆದ್ರೆ 3 ಕಾರ್ ತಗೋಬೇಕು. And therefore ತತಃ ನಿಯಮ್ಯ ಯು ಕ್ಯಾನ್ ಟೆಲ್, ಓ ಲಾರ್ಡ್ ಎವ್ರಿಥಿಂಗ್ ಈಸ್ ಯುವರ್ಸ್. ಎಲ್ಲ ನಿಂದಪ್ಪ, ನಂದ್ ಅನ್ನಕ್ ಹೋಗ್ಬೇಡ. ಓ ಲಾರ್ಡ್ ಎವ್ರಿಥಿಂಗ್ ಈಸ್ ಯುವರ್ಸ್. ತನ್ ಧನ್, ತನ್ ಮನ್ ಧನ್ ಸಬ್ ಕುಚ್ ತೇರಾ. ತನ ಮನ ಧನ ಎಲ್ಲ ನಿಂದ ಅದ, ನಂದೇನು ಇಲ್ಲ. ಎಲ್ಲ ನಿಂದ ಅದ ಭಗವಂತ, ನಂದೇನು ಇಲ್ಲ. ತನು ಮನ ಧನ ಎಲ್ಲವೂ ನಿಂದೆ.
Oh Lord, everything is yours. Oh Lord, everything is yours. Tan man dhan sab kuch tera. It should be not merely verbal. ಬರೀ ಬಾಯಿ ಮಾತಾಗಬಾರ್ದ. It should come from the bottom of your heart. ನನ್ನ ಮನಸ್ಸಿನ ಆಳದಿಂದ ಬರ್ಬೇಕಿದ್ ಮಾತೆಲ್ಲ ನಿಂದಪ್ಪ ಭಗವಂತ ನಂದು ಏನೂ ಇಲ್ಲ ಅಂದು. We should include my own physical body. ನನ್ನ ಶರೀರವನ್ನು ಕೂಡ ನೀ ಕೊಟ್ಟಂತ ಒಂದು ಉಪಕರಣ. What to talk about wife, child and children, husband and physical body, I do not want to own up. ನನಗೆ ಕೊಟ್ಟಂತ ಹೆಂಡತಿ ಮಕ್ಕಳು ಕೂಡ ನಿನ್ನ ಕೊಟ್ಟಂತ ದೇಣಿಗೆ ಕಾಣಿಕೆ. ಒಳ್ಳೆ ಮಕ್ಕಳನ್ನ ಕೊಟ್ಟಿ, ಒಳ್ಳೆ ಹೆಂಡತಿನ ಕೊಟ್ಟಿ, ಒಳ್ಳೆ ಮಕ್ಕಳು ಹುಟ್ಟಿದ್ರು, ಎಲ್ಲ ನಿನ್ನ ಕಾಣಿಕೆ. ಮೈ ಓನ್ ಮೈಂಡ್ ಐ ಡು ನಾಟ್ ವಾಂಟ್ ಟು ಓನ್. ನನ್ನ ಮನಸ್ಸು ಕೂಡ ನೀ ಕೊಟ್ಟ ಕಾಣಿಕೆ. ಅಂತ ಮನಸ್ಸು ಕೊಟ್ಟಿ ಅಂದ್ರೆ ಭಗವಂತ ನಿನ್ನ ಸ್ವರೂಪವನ್ನು ಕಾಣುವಂತ ಮನಸ್ಸು ಕೊಟ್ಟಿ. ಐ ಡು ನಾಟ್ ವಾಂಟ್, ಐ ಡು ನಾಟ್ ಓನ್, ಸೋ ನಿಯಮ್ಯ. ನಾ ಎದಕ್ಕೂ ಯಜಮಾನ ಕೊಲ್ಲ, ಎಲ್ಲ ನಿನ್ನ ಕಾಣಿಕೆ ಅಂತ ಉಪಭೋಗ ಮಾಡವಪ್ಪ. ನಾನು ದೀನ, ನೀ ಕೊಡಮ್ಮ ಅಂತ ಭಾವದಿಂದ ಇರ್ವಿ. ದೆನ್ ವಾಟ್ ಶುಡ್ ಯು ಡೂ? ಏನ್ ಮಾಡ್ಬೇಕು? ಆತ್ಮನಿ ಏವ ವಾಸಂ ನಯೇತ್. ಅಗೇನ್ ಬ್ರಿಂಗ್ ದ ಮೈಂಡ್ ಬ್ಯಾಕ್ ಟು ದಿ ಆತ್ಮ. ಮತ್ ಹೆಂಗರ ಮಾಗ ಹೇಳ್ಕೊಂಡ ಮನಸ್ಸಿನಲ್ಲಿಗೆ ಆತ್ಮನಲ್ಲಿ ನೆಲೆಯಾಗಿ ನಿಲ್ಸು. ಅಖಂಡಾಕಾರ ವೃತ್ತಿ ಅಭ್ಯಾಸ ಕುರು. ಅಖಂಡಾಕಾರ ವೃತ್ತಿ ಅಭ್ಯಾಸವನ್ನು ಮಾಡು, ಕುರು. ಸೊ ಆತ್ಮನಿ ವಾಸಂ ನಯೇತ್. ಬ್ರಿಂಗ್ ದಿ ಮೈಂಡ್ ಟು ದ ಫೀಲ್ಡ್ ಆಫ್ ಆತ್ಮ. ಆತ್ಮನಲ್ಲಿ ನೆಲೆಯಾಗಿ ನಿಲ್ಲು ಅಂತ ಹೇಳಿ ಇದನ್ನ ಶ್ಲೋಕವನ್ನ ಮುಗಿಸಿದ್ರು. ನಾಳೆ 27ನೇ ಶ್ಲೋಕವನ್ನು ಹೇಳ್ಬೇಕು. ಅದನ್ನು ಓದಿಬಿಡ್ತೇನೆ. 27ನೇ ಶ್ಲೋಕ. ಪ್ರಶಾಂತ ಮನಸಂ ಏನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷಂ. ಈ ವಿಷಯವನ್ನ ಶ್ಲೋಕವನ್ನು ನಾಳೆಗೆ ನೋಡೋಣ ಅನ್ನೋವರಿಗೆ ಇವತ್ತಿನ ಈ ವಾಗ್ಮೃತ ಸೇವೆಯನ್ನು ತಿರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿ